ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದನ ಸತ್ಸಂಗಕ್ಕೆ ಆತ್ಮೀಯ ಸ್ವಾಗತ. ನಾವು ಭಗವದ್ಗೀತೆಯ ಪೀಠಿಕೆ ಕಳೆದ ಬಾರಿ ಒಂದಷ್ಟು ನಾವು ವಿಚಾರ ಮಾಡಿದ್ವಿ. ಇಂದು ಎರಡನೇ ದಿನ ಪೀಠಿಕೆಯನ್ನೇ ಸಹ ನಾವು ಮುಂದುವರಿಸಲಾಗಿದೆ. ಇಲ್ಲಿ ಹಲವು ವಿಷಯಗಳನ್ನ ತಿಳಿದುಕೊಳ್ಳೋಣ. ಹಾಗೆ ತಿಳ್ಕೊಳ್ಳೋದ್ರಿಂದ ನಾವು ಭಗವದ್ಗೀತೆಯ ಎಲ್ಲ ಶ್ಲೋಕಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಈ ಪೀಠಿಕೆಯ ಅಗತ್ಯ. ಮೊದಲನೇದಾಗಿ ಇಂದು ನಾವು ತತ್ವಂ ಅಸಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದರ ಬಗ್ಗೆ ಚಿಂತನೆ ಮಾಡೋಣ. ಸಾವಿತ್ರಿಜಿ, ನೀವು ಈ ತತ್ವಮಸಿ ಬಗ್ಗೆ ಹೇಳ್ತೀರಾ? ತತ್ವಂ ಅಸಿ ಅಂತ, ತತ್ವಮಸಿ ಅಂತ. ತ್ವಂ ಅಂದ್ರೆ ನೀನು, ತತ್ ಅಂದ್ರೆ ಪರಮಾತ್ಮ, ಅಸಿ ಅಂದ್ರೆ ಆಗಿದ್ದೀಯಾ ಅಂತ. ನೀನು ಪರಮಾತ್ಮನೇ ಆಗಿದ್ದೀಯ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ. ಯಾಕೆಂತಂದ್ರೆ ಅವನ್ಗೆ ಅಜ್ಞಾನ ಇರತ್ತೆ. ಆ ನ್- ನಾನು, ನಂದು, ಈ ನಾನು ನಾನು ಅದು ಒಟ್ಟಿಗೆ ಸೇರಿಸ್ಕೊಂಡು ಅವನು ಆ ವ್ಯವಹಾರದಲ್ಲಿ ವ್ಯವಹರಿಸ್ತಾ ಇರೋದ್ರಿಂದ ಅವನಿಗೆ ಅಜ್ಞಾನ ಇರತ್ತೆ. ಯಾಕೆ ಅಂತಂದ್ರೆ ನಾನು ಅಮ್ಮ ಆಗಿ ಅಮ್ಮನ ಪಾತ್ರ ಒಂದಷ್ಟು, ತಾಯಿ ಮಗನಾಗಿ, ಮಗಳಾಗಿ, ಅಂದ್ರೆ ಆ ಎಲ್ಲವನ್ನು ನಾನು ನಾನು ಅಂತ ಸಂಬೋಧನೆ ಮಾಡ್ಕೊಂಡು ಹೋಗ್ತಾ ಇದ್ರೂನು ಆ ನಾನು ಮಾತ್ರ ಬದಲಾವಣೆ ಆಗಲ್ಲ. ಆ ಪಾತ್ರಗಳಲ್ಲಿ ಮಾತ್ರ ಬದಲಾವಣೆ ಆಗ್ತಾ ಇರುತ್ತೆ. ಆದ್ರೆ ನಿಜವಾದ ನಾನು ಯಾರು ಅಂತ ನಮ್ಗೆ ಈ ವೇದಾಂತದ ವಾಕ್ಯ ಇದು ಎಲ್ಲ ಕೂಡ ನಮ್ಗೆ ತಿಳಿಸ್ಕೊಡತ್ತೆ. ನಿಜವಾದ ನಾನು ತಿಳ್ಕೊಂಡಾಗ ಆ ನಿಜವಾದ ನಾನು ಮತ್ತೆ ಆ ತ್ವಮ್ ಅಂದ್ರೆ ಪರಮಾತ್ಮ. ಈ ಭಗವದ್ಗೀತೆಯಲ್ಲಿ 6 ಅಧ್ಯಾಯಗಳು ನಾವು ಹಿಂದೆ ಎಲ್ಲ ನಮ್ಮ ಉಮಾ ಮೇಡಮ್ನವರಾಗಿರ್ಬೋದು, ನೀವಾಗಿರ್ಬೋದು, ಆ ಮುಂದೆ ಎಲ್ಲ ಹಿಂದಿನ ಕ್ಲಾಸಲ್ಲೆಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. 6 ಅಧ್ಯಾಯಗಳು ತ್ವಂ ಬಗ್ಗೆ, ನಿನ್ನ ಬಗ್ಗೆ ಹೇಳತ್ತಪ್ಪ. ತತ್ತು ಇನ್ನ ಉಳಿದ 6 ಅಧ್ಯಾಯಗಳು ಕೂಡ ತತ್ ಬಗ್ಗೆ, ಪರಮಾತ್ಮನ ಬಗ್ಗೆ, ಈಶ್ವರನ ಬಗ್ಗೆ ಹೇಳತ್ತೆ. ಇನ್ನು ಉಳಿದ 6 ಅಧ್ಯಾಯಗಳು ಅಸಿ, ಅದು ನೀನೇ ಆಗಿದ್ದೀಯಾ. ತತ್ ತ್ವಂ ಅಸಿ, ಅದು ನೀನೇ ಆಗಿದ್ದೀಯಾ ಅನ್ನೋ ಒಂದು ಐಕ್ಯತೆಯ ಬಗ್ಗೆ ಕೂಡ ನಮ್ಗೆ ಅದು ಈ ಭಗವದ್ಗೀತೆಯ 18 ಅಧ್ಯಾಯಗಳ ಮೂಲಕ ನಮ್ಗೆ ತಿಳಿಸ್ಕೊಡ್ತಾ ಹೋಗತ್ತೆ. ಆದ್ರೆ ನಿಜವಾದ ನಾನು ಯಾರು ಅಂತ ನಾವು ತಿಳ್ಕೊಂಡಾಗ ನಾವು ಅದನ್ನ ಅದ್ ನಾನೇ ಆಗಿದ್ದೀನಿ, ನಾ ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತ ನಮ್ಗೆ ಅಜ್ಞಾನ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಹೋದಾಗ ನಮ್ಗೆ ಅದು ಗೊತ್ತಾಗತ್ತೆ. ತತ್ವಮಸಿ ವಾಕ್ಯದ ಅರ್ಥ ನಮ್ಗೆ ಗೊತ್ತಾಗ್ತಾ ಹೋಗತ್ತೆ. ಅಜ್ಞಾನ ಹೋಗ್ಬೇಕು. ಯಾಕೆಂತಂದ್ರೆ ಈ ಜ್ಞಾನ ಯೋಗದ ಬಗ್ಗೆ ಕೂಡ ಹೇಳ್ತಾರೆ. ಭಗವದ್ಗೀತೆ ಏನು ಅಂತಂದ್ರೆ ಬ್ರಹ್ಮವಿದ್ಯೆ, ಯೋಗಶಾಸ್ತ್ರೆ ಅಂತ ಅವು ಎರಡೂ ಕೂಡ ಹೇಳ್ತಾ ಇದೆ ನಮ್ಗೆ. ಆ ವಿದ್ಯೆಯನ್ನ ನಾವು ಕಲ್ತುಕೊಂಡು ಆ ಯೋಗವಾಗಿ ನಾವು ಮಾಡ್ತಾ ಹೋದಾಗ ನಮ್ಗೆ ಆ ಭಗವಂತ ನಾನೇ, ಎಲ್ಲರಲ್ಲೂ ಇರ್ತಕ್ಕಂಥವನು ನಾನೇ, ಆ ಭಗವಂತನೇ ಆಗಿದ್ದೇನೆ, ನಾನ್ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಂತ. ನೀವು ಇನ್ನೊಂದು ವಾಕ್ಯವನ್ನು ಕೂಡ ಹೇಳಿದ್ರಿ, ವೇದಾಂತದ ವಾಕ್ಯ, ಉಪನಿಷತ್ತಿನ ವಾಕ್ಯ, ಅವು ಎಲ್ಲವೂ ಕೂಡ ಅದರ ಸರ್ವಂ ಕಲಿಯುಧಂ ಬ್ರಹ್ಮ ಅಂತ. ಎಲ್ಲರಲ್ಲೂ ಇರ್ತಕ್ಕಂಥ ಬ್ರಹ್ಮ ಕೂಡ ಒಂದೇ, ನಾನು ಬೇರೆ ಅಲ್ಲ, ಎಲ್ಲರಲ್ಲೂ ಇರ್ತಕ್ಕಂಥದ್ದು ಬೇರೆ ಅಲ್ಲ, ಎಲ್ಲವೂ ಒಂದೇ ಆ ಪರಮಾತ್ಮ ಅನ್ನೋದು ಕೂಡ ನಮ್ಗೆ ಈ ಸರ್ವಂ ಕಲಿಯುಧಂ ಬ್ರಹ್ಮ ಮೂಲಕ ಕೂಡ ನಾವು ತಿಳ್ಕೊಬಹುದು. ಅಯಮಾತ್ಮ ಬ್ರಹ್ಮ ಅಂದ್ರೆ ಅದು ನಾನೇ ಆಗಿದ್ದೇನೆ, ನಾನೇ ಅದು ಅನ್ನೋದು ಕೂಡ ತಿಳಿಸ್ಕೊಡತ್ತೆ ಅಂತ ಈ ವಾಕ್ಯಗಳೆಲ್ಲ ಕೂಡ ತಿಳಿಸ್ಕೊಡತ್ತೆ. ನಮ್ ಗುರೂಜಿ ಪ್ರಭುಜಿ ಅವರು ಕೂಡ ನಮ್ಗೆ ನಾ ನಾನು ನಾನೆಂಬುದು ನಾನಲ್ಲ ಅಂತ ಒಂದು ಶ್ಲೋಕದ ಮೂಲಕ ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಅದು ನಾನು ಯಾವುದು, ನಾನು ಈ ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಈ ದೇಹ ಅಲ್ಲ. ಇದನ್ನ ನಾವು ಅದು ಮನನ ಮಾಡ್ತಾ 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 ಈ ತತ್ವಂ ಅಸಿ ಅನ್ನೋದನ್ನೇ ಸೂಚಿಸತ್ತೆ ಅದು.
ಇವ್ಯಾವುದೋ ನಾನಲ್ಲ ಅಂದ್ಮೇಲೆ ಇನ್ನು ಉಳಿದು ನಾನು ಯಾವುದು ಅಂತಂದ್ರೆ ನಾನು ಆ ಶಿವನೇ, ನಾನು ಆ ಪರಮಾತ್ಮನೇ ಆಗಿದ್ದೇನೆ, ನಾನು ಅದೇ ಅನ್ನೋದು ಕೂಡ ಈ ತತ್ವ ಅಸಿ ಅಂತ ನಮಗೆ ತಿಳಿಸ್ಕೊಡತ್ತೆ. ಯಾಕೆಂದ್ರೆ ಈ ಭಗವದ್ಗೀತೆ ಆಗಿರ್ಬೋದು, ಇನ್ನ ಉಪನಿಷತ್ತುಗಳಾಗಿರ್ಬೋದು, ಎಲ್ಲವೂ ಕೂಡ ಇದು ಅದು ನೀನೇ ಆಗಿದ್ದೀಯ ಈ ತತ್ವ ಅಸಿ ಬಗ್ಗೆನೆ ನಮ್ಗೆ ಹೇಳತ್ತೆ ಅಂತ ನಾನು ಇಷ್ಟಪಡ್ತೀನಿ. ಬಹಳ ಚೆನ್ನಾಗಿ ಹೇಳಿದ್ದೀರಾ ಸಾವಿತ್ರಿಜಿ, ಧನ್ಯವಾದಗಳು. ಭಾರತಿಜಿ ಇದೀರಾ? ಬ್ರಹ್ಮವಿದ್ಯೆ ಯೋಗಶಾಸ್ತ್ರ ಇದ್ರ ಬಗ್ಗೆ ಸ್ವಲ್ಪ ನೀವು ಜಾಸ್ತಿ ತಿಳಿಸ್ಕೊಡ್ತೀರಾ? ನನ್ನ ಕ್ಲಾಸ್ಗಳಿಗೂ ನಾನು ಸ್ವಲ್ಪ ಬರಕ್ಕಾಗಿಲ್ಲ. ಮಗನ್ ಮನೆಗೆ ಬಂದಿದ್ದೀನಿ, ಹಾ ಹಾ ಕೊಂತೀನಿ ಅಷ್ಟೇ. ಬರೀ ನಾನು ಕೇಳಿಸ್ಕೊಳ್ತೀನಿ. ಸರಿ. ಮಗು ಇದೆ, ಅದಕ್ಕೋಸ್ಕರ ಯಾವ್ದು ಪರವಾಗಿಲ್ಲ ಪರವಾಗಿಲ್ಲ. Okay. ಲಕ್ಷ್ಮೀಜಿ ನನಗ್ ತಿಳಿದ ಮಟ್ಟಿಗೆ ಇದು ಯಾರು ಈಗ ಇಷ್ಟ ಮಟ್ಟ ಸಾವಿತ್ರಿ ಅಮ್ಮ ಹೇಳಿದ್ರಮ್ಮ, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನ, ಸಚ್ಚಿದಾನಂದಾತ್ಮ ಶಿವ ನಾನೇ ಅಂತ ಹೇಳಿದಾಗ ಅವ್ರು ಹೆಂಗ ಒಬ್ಬ ದೇವ್ರದ್ದು ಸ್ವರೂಪ ತನ್ನೊಳಗ್ ತಾನ್ ಕಾಣ್ತಾನೋ ಅವಾಗ ಅವ್ರ ಸಲುವಾಗಿ ತಂದ ಜೀವನಾನ ಮುಡುಪಾಗಿಡೋರು ಅಂತ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ ಇದ್ರಿಂದ. ಅಂದ್ರ ಎಲ್ಲಾರ ಸಲುವಾಗಿ ಈಗ ಫಾರ್ ಎಕ್ಸಾಂಪಲ್ ಪ್ರಭು ಗುರುಜಿನ ತಗೋಬೋದ್ರಿ. ಅವ್ರು ಇಷ್ಟೆಲ್ಲಾ ನಮ್ಗ ಎಷ್ಟೆಲ್ಲಾ ಇದು ಈ ಭಗವದ್ಗೀತೆ ಬಗ್ಗೆ ನಮ್ಗೆ ಏನೇನು ಗೊತ್ತಿರ್ಲಿಲ್ಲ, ಅಂತದ್ ಒಂದು ಮನ್ಯಾಗ ಕುತ್ಕೊಂಡ ನಾವ್ ಎಷ್ಟೆಲ್ಲಾ ಕಲಿತಾ ಇದಾವ್ರಿ. ಇಡೀ ನಮ್ದು ಜೀವನನ ಸುಧಾರ್ಸ್ಕೊಳ್ಳುವಷ್ಟು, ಸರಳಾಗಿ ನಡೆಸ್ಕೊಂಡು ಹೋಗುವಷ್ಟು ಅವ್ರು ನಮ್ಗ ಎಲ್ಲಾ ಕಲಿಸ್ಕೊಡ್ತಾ ಇದಾರ. ಅಂತ ವ್ಯಕ್ತಿಗೆ ಆತ್ಮನ ಮೋಕ್ಷ ಜಗದ್ ಹಿತಾಯಚ ಅಂತಂದ್ ಹೇಳ್ತಾರ ಅಂತೇಳಿ ನನಗ್ ಹಂಗ ಅನಿಸ್ತವಮ್ಮ. ನಮ್ದು ಲೈಫ್ ನ ಸರಳ ಮಾಡ್ಕೊಡದ್ರಿ. ಈಗ ಫಾರ್ ಎಕ್ಸಾಂಪಲ್ ನೀವ್ ಏನಾರ ಒಂಚೂರ್ ಬರತ್ಲೇನ ಎಷ್ಟೋ ಜಗತ್ನೊಳಗ ಜೀವನ ತ್ಯಾಗ ಮಾಡಿ ನಾನು ಇರಬಾರ್ದು ಅಂತಂದ್ ಹೇಳಿ ಹೋಗ್ತಾರ್ರಿ. ಅಂತದ್ ನಾವ್ ಎಷ್ಟು ಸರಳ ಐತಿ ಲೈಫ್, ಎಷ್ಟು ಚಂದ ನಡ್ಸ್ಕೊಂಡ್ ಹೋಗ್ಬೋದ್ ಇದ್ನ ಅಂತಂದ್ ಹೇಳಿ ಹೇಳ್ಕೊಡುವಂತ ವ್ಯಕ್ತಿನ ಅಂತಂದ್ ಹೇಳಿ ನಾನ್ ಹಂಗ ತಿಳ್ಕೊಂಡೆ ಅಮ್ಮ. ಧನ್ಯವಾದ ರೀ. ನಿಜ ಸಿಂಪಲ್ ಆಗಿ ಸಂಪೂರ್ಣವಾಗಿ ಎಲ್ಲ ಹೇಳಿದಿರ. ಧನ್ಯವಾದಗಳು ಲಕ್ಷ್ಮೀಜಿ. ಹರಿ ಓಂ ವೀಣಾಜಿ. ಇದೀರಾ? ಕೇಳಿಸ್ಕೊಳ್ತೀರಾ? ಸರಿ. ಇವಾಗ ಜೀವ ಜಗತ್ ಈಶ್ವರ ಇದ್ರ ಬಗ್ಗೆ ಸಂಧ್ಯಾಜಿ ನೀವು ಹೇಳ್ತೀರಾ? ಅಂದ್ರೆ ಈ ಗೀತೆಯಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಯೋಗಶಾಸ್ತ್ರದ ಮೂಲಕನೇ ಹೇಳಿದ್ದಾರೆ. ಅಂದ್ರೆ ಜೀವಾತ್ಮ ಪರಮಾತ್ಮನನ್ನ ಸೇರಿಸೋದು ಒಂದು ಯೋಗ ಅಂತ. ಇಲ್ಲಿ ಜೀವ ಜಗತ್ತು ಈಶ್ವರ ಅಂದಾಗ ಇಲ್ಲಿ ಜೀವಿಯಾದ ನಾವುಗಳು ಈ ಪ್ರಪಂಚಕ್ಕೆ ನಮಗನ್ವಯಿಸುವಾಗೆ, ಪ್ರಪಂಚಕ್ಕೆ ಅನ್ವಯಿಸುವಾಗೆ, ಮತ್ತೆ ಈಶ್ವರ ಅಂದ್ರೆ ನಾವೆಲ್ಲರೂ ಕಾಣುತ್ತಿರೋ ಜಗತ್ತು, ಪ್ರಪಂಚ, ಜೀವಿಗಳು, ಸಕಲ ಚರಾಚರಗಳಲ್ಲೆಲ್ಲರೂ ಇರೋದು ಭಗವಂತ ಅನ್ನೋದನ್ನ ಈ ಭಗವದ್ಗೀತೆ ನಮಗೆ ಸೂಚಿಸ್ಕೊಡ್ತಾ ಇದೆ ಅಂತ ಅನ್ಕೋತೀನಿ. ಅಂದ್ರೆ ಜೀವ ಜಗತ್ತು ಈಶ್ವರ ಅಂದ್ರೆ ಯೋಗಗಳ ಮೂಲಕ ಈ ಭಗವದ್ಗೀತೆಯಲ್ಲಿ 4 ಮುಖ್ಯ ಯೋಗಗಳು ಏನಿದೆ, ಜ್ಞಾನ ಯೋಗ, ಕರ್ಮಯೋಗ, ಭಕ್ತಿ ಯೋಗ, ಧ್ಯಾನ ಯೋಗ ಅಂತ, ಇವುಗಳ ಮೂಲಕ ನಾವು ಜೀವಾತ್ಮ ಪರಮಾತ್ಮನನ್ನ ಒಂದುಗೂಡಿಸೋದಕ್ಕೋಸ್ಕರ ಹೇಗೆ ಇರ್ಬೇಕು ಅನ್ನೋದನ್ನ ಶ್ರೀಕೃಷ್ಣ ಪರಮಾತ್ಮ ಭಗವಂತನಾದವನು ಬಂದು ಇಲ್ಲಿ ನಮ್ಗೆ ಯೋಗಿಯ ರೂಪದಲ್ಲಿ ಬಂದು ಅರ್ಜುನನನ್ನ ಶಿಷ್ಯನನ್ನಾಗಿ ತೆಗೆದುಕೊಂಡು ಗುರುವಾಗಿ ತಾನು ನಿಂತು ಹೇಳುವಾಗ ನಾವು ಅದನ್ನ ನಮ್ಮ ಪಾತ್ರಗಳು ಏನೇನಿದೆ ಅದನ್ನೆಲ್ಲಾನು ಅರ್ಜುನನ ಮೂಲಕ ನಾವು ಇಲ್ಲಿ ತಿಳಿದುಕೊಳ್ಳೋದಕ್ಕೋಸ್ಕರ ಭಗವದ್ಗೀತೆಯನ್ನ ಓದ್ತಿದ್ವಿ. ನಮ್ಮೆಲ್ಲಾ ಸಮಸ್ಯೆಗಳನ್ನು ಸೂಚ್ಯ ರೂಪದಲ್ಲಿ
ಅರ್ಜುನನ ಮೂಲಕ ಭಗವಂತ ನಮಗೆ ತೋರಿಸ್ಕೊಡ್ತಿದ್ದಾನೆ. ಎಲ್ಲಾ ಸಮಸ್ಯೆಗಳಿಗೂ ಇದರಲ್ಲೇ ಈ ಭಗವದ್ಗೀತೆಯಲ್ಲೇ ನಮಗೆ ಒಂದು ಸರಳವಾದ ಉಪಾಯಗಳಿವೆ ಅಂತ ತೋರಿಸ್ಕೊಡ್ತಾರೆ. ಅಂದ್ರೆ ಇಲ್ಲಿ ಜ್ಞಾನ ಪಡ್ಕೋಬಹುದು, ನಾವು ಜ್ಞಾನ ಯೋಗದ ಮೂಲಕ ಜ್ಞಾನ ಪಡ್ಕೋಬಹುದು. ಕಷ್ಟ ದಾರಿ ಏನೇ ಇದ್ರುವೆ ಅದನ್ನ ಹೇಗೆ ಸರಳ ಮಾಡ್ಕೊಂಡು ಜೀವಾತ್ಮ ಪರಮಾತ್ಮನನ್ನ ಒಂದುಗೂಡ್ಸೋದು. ಯಾವುದು ಜೀವ ಜಗತ್ತಿನಲ್ಲಿ ನಾವು ನೋಡೋ ಸಕಲ ಚರಾಚರ ವಸ್ತುಗಳಲ್ಲೂ ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನೋದನ್ನ ನಾವು ವಿಭಜನೆ ಮಾಡ್ಕೊಂಡು ಬರ್ತಾ, ನಾವು ಆತ್ಮ ಮಾತ್ರ ಶಾಶ್ವತ, ಉಳಿದುದೆಲ್ಲವೂ ಶಾಶ್ವತವಲ್ಲ ಅನ್ನೋದನ್ನ ತಿಳ್ಕೊಬಹುದು. ಮತ್ತು ದೃಶ್ಯ ಪ್ರಪಂಚ ಅಂದ್ರೆ ದೇಹದಿಂದ ಹೊರಗೆ ಇರೋ ವಸ್ತು ಎಲ್ಲ, ಅಂದ್ರೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳೆಲ್ಲ ಈ ಪ್ರಕೃತಿಯಲ್ಲೇ ಸೇರ್ಕೊಂಡಿದೆ. ಇದು ಆತ್ಮನ ಮೇಲೆ ಒಂದು ಆರೋಪ ಮಾಡ್ತಾ ಇರುತ್ತೆ, ಉಪಾಧಿ. ನಾನು ಭಗವಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಈ ಉಪಾಧಿಗಳನ್ನ ಆರೋಪವಾಗಿ ಅವುಗಳನ್ನ ದೂರ ಸರಿಸಿ ಬೇರ್ಪಡಿಸೋದನ್ನ ಕಲ್ತ್ಕೋಬೇಕು. ಇದೊಂದು ದೊಡ್ಡ ಸಾಹಸ ಇಲ್ಲಿ ಮಾಡೋದು ನಾವು. ನಮ್ಗ ಅಷ್ಟು ಅರ್ಥ ಆಗ್ತಿರಲ್ಲ, ಅದನ್ನ ಈ ಭಗವದ್ಗೀತೆಯಲ್ಲಿ ಸರಳವಾಗಿ ಭಗವಂತ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಪ್ರಕೃತಿಯನ್ನ ಒಂದು ಚಾಪೆ ರೀತಿ ಸುತ್ತಿ ಆ ಕಡೆ ಎಸ್ದ್ ಬಿಡ್ಬೇಕು, ನಾವು ಅಷ್ಟೇ ಶಾಶ್ವತ ಭಗವಂತ ಅಂತ ತಿಳ್ಕೊಂಡು ಕರ್ಮಯೋಗದ ಮೂಲಕ ಜಗತ್ತಿನಲ್ಲಿ ನಮ್ಮ ಕರ್ಮಗಳು ಏನನ್ನ ಭಗವಂತ ವಹಿಸ್ಕೊಟ್ಟಿರ್ತಾನೋ ಅದನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಷ್ಕಲ್ಮಶ ಭಾವನೆಯಿಂದ ಮಾಡ್ತಾ ಬಾ. ಆಗ ಉಳಿದದನ್ನ ನನ್ನ ಮೇಲೆ ಹಾಕು, ಅದನ್ನ ನಾನ್ ನೋಡ್ಕೋತೀನಿ. ಅದ್ರಲ್ಲಿ ಏನು ನನಗೆ ಲಾಭ ನಷ್ಟ ಇರ್ಬೋದು, ನೋವು ನಲಿವು ಇರ್ಬೋದು, ಅದನ್ನೆಲ್ಲ ಗಣನೆಗೆ ತಗೊಳ್ಳದೆ ನಮ್ ಕರ್ಮ ಅಷ್ಟೇ ನಾವು ಮಾಡ್ತಾ ಹೋಗ್ಬೇಕು. ಉಳಿದದನ್ನ ಭಗವಂತನ ಪಾದಕ್ಕೆ ಅರ್ಪಿಸಿದಾಗ ಭಗವಂತ ನಮಗೆ ಅದನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡೋಗಿ ನಮ್ಮ ಕರ್ಮಕ್ಕೆ ತಕ್ಕಂತೆ ಫಲಗಳನ್ನ ನೀಡ್ತಾನೆ ಅಂತ ಹೇಳ್ಬೋದು. ಇನ್ನು ಧ್ಯಾನ ಮಾಡ್ತಾ ಇದನ್ನೆಲ್ಲ ನಾವು ಬರೀ ಕೇಳ್ತಾ ಶ್ರವಣ ಮನನ ಅಷ್ಟೇ ಮಾಡ್ತಾ ಬಂದ್ಬಿಟ್ರೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ದೇ ಇದ್ದಾಗ ಅದು ನಮ್ಗೆ ಅಪ್ಲೈ ಆಗ್ತಿರಲ್ಲ, ಅದು ನಮ್ಮಲ್ಲಿ ನೆಲೆ ನಿಲ್ಲೋದು ಇಲ್ಲ. ಯಾವಾಗ ನಾವು ಧ್ಯಾನ ಮಾಡ್ತಾ ನಾವು ಏನು ಕಲ್ತಿರ್ತೀವಿ ಅದನ್ನ ಧ್ಯಾನಾವಸ್ಥೆಯಲ್ಲಿ ಅಭ್ಯಾಸ ಮಾಡ್ತಾ ಬರ್ತೀವೋ ಅವಾಗ ಅದು ನಾನೇ ಪರಮಾತ್ಮ, ನಾನೇ ಭಗವಂತ, ಇಲ್ಲಿ ನಾವು ಕರ್ಮ ಅಷ್ಟೇ ಮಾಡೋದಕ್ಕೆ ಬಂದಿರೋದು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾ ಬರುತ್ತೆ. ಹೀಗೆ ಇದು ಜೀವ ಜಗತ್ತಿನಲ್ಲಿ ಭಗವಂತನಾಗಿ ನಾವು ಏನನ್ನ ನೋಡ್ಬೋದು ಅನ್ನೋದನ್ನ ತಿಳಿಸಿದ್ದಾರೆ ಅಂತ ಅನ್ಕೋತೀನಿ. ಮುಂದುವರಿಸಿ ಜೀವನ್ ಮುಕ್ತಿ ಅಂತಂದ್ರೆ ಏನು, ಜೀವನ್ ಮುಕ್ತಿ ಹೇಗೆ ಮುಕ್ತನಾಗೋದು? ಹೀಗೆ ನಾವು ಜೀವನದಲ್ಲಿ ಇವುಗಳನ್ನೆಲ್ಲ ಯಾವಾಗ ಅಳವಡಿಸ್ಕೊಂಡ್ ಬರ್ತಿರ್ತೀವಿ ನಾವು ಹಂತ ಹಂತವಾಗಿ ಜೀವಾತ್ಮ ಪರಮಾತ್ಮಗಳನ್ನ ಅರ್ಥ ಮಾಡ್ಕೊಂಡು ಯಾವುದು ಜೀವ ಜಗತ್ತು ಅನ್ನೋದನ್ನ ತಿಳ್ಕೊಂಡು ಧ್ಯಾನಾವಸ್ಥೆಯಲ್ಲಿ ಬಂದಾಗ ನಾವು ಜೀವನ್ ಮುಕ್ತಿ ಅಂದ್ರೆ ನಾವು ಆನಂದ ಪಡೆಯೋದು ಅಂತ ಅಷ್ಟೇ. ಇಲ್ಲಿ ಶಾಶ್ವತವಾದ ಆನಂದ ನಮ್ಗಿಲ್ದೆ ನೋವಿನಲ್ಲಿ ನರಳ್ತಾ ಇರ್ತೀವಿ. ಯಾವಾಗ ನಮ್ಗೆ ಇದ್ಯಾವುದೋ ನಮ್ಗೆ ಅಂಟ್ಕೊಳಲ್ಲ ಅನ್ನೋದು ಗೊತ್ತಾಗುತ್ತೋ, ನಾವು ಬೇರ್ಪಡಿಸ್ತಾ ಬರ್ತೀವೋ ಆಗಷ್ಟೇ ನಮ್ಗೆ ಜೀವನ್ ಮುಕ್ತಿ ಅಂತ ತಿಳ್ಕೊಬಹುದು. ನಾವೇ ಬ್ರಹ್ಮ ಅಂದಾಗ ನಮ್ಗೆ ಯಾವುದರ ಒಂದು ಕಲೆಯೂ ಅಂಟ್ಕೊಳಲ್ಲ, ನೋವು ಅಂಟ್ಕೊಳಲ್ಲ, ಕಷ್ಟಗಳು ಬರಲ್ಲ. ಆಗ ನಾವು ಏನು ಸಂತೋಷವಾಗಿರ್ತೀವೋ ಇದನ್ನೇ ಜೀವನ್ ಮುಕ್ತಿ ಅಂತ. ಇನ್ನೇನಾದ್ರೂ ಹೇಳೋದಿದ್ಯಾ? ಹೇಳಕ್ ತುಂಬಾ ಇರುತ್ತೆ. ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಹೇಳಿದಿರಾ. ಜೀವ ಅಂತಂದ್ರೆ ಇವಾಗ ನಾನೇನ್ ಅನ್ಕೊಳ್ತೀನಿ, ನಾನು ಇಲ್ಲಿದ್ದೀನಿ, ಅಂದ್ರೆ ನಾನು ಬ್ರಹ್ಮ ಸ್ವರೂಪ. ಈ ಜಗತ್ತಿನಲ್ಲಿದ್ದೀನಿ. ಮತ್ತೆ ಈಶ್ವರ ಎಲ್ಲೋ ಈಶ್ವರ ಇರೋದು, ಆ ಈಶ್ವರ ನನ್ನನ್ನ ಕಾಯ್ತಾ ಇದ್ದಾನೆ, ಈ ಜಗತ್ತನ್ನ ಸೃಷ್ಟಿ ಮಾಡಿದಾನೆ ಅಂತ ಬಿಟ್ಟು ತಿಳ್ಕೊಂಡಿರ್ತೀನಿ. ಆದ್ರೆ ನಾವು ಈ ಶಾಸ್ತ್ರ ಪ್ರಮಾಣಗಳಿಂದ ಮತ್ತೆ ಗುರುಗಳಿಂದ ನಾವು ತಿಳ್ಕೊಳ್ತೀವಿ ಜೀವ ಅಂತಂದ್ರೆ ಜೀವ ಹೇಗಿದೆ, ಮತ್ತೆ ಜಗತ್ತು ಅನ್ನೋದು ಏನು, ಜಗತ್ತಿನಲ್ಲಿಯೇ ಜೀವ ಇರುವುದು, ಜಗತ್ತು ಬೇರೆ ಅಲ್ಲ, ಜೀವ ಬೇರೆ ಅಲ್ಲ. ಈಶ್ವರ ಅನ್ನೋದು ಸಚ್ಚಿದಾನಂದ ಸ್ವರೂಪ, ಆ ಸಚ್ಚಿದಾನಂದ ಸ್ವರೂಪವೇ ನೀನು. ಅದು ಹೇಗೆ ಅನ್ನೋದು ಶಾಸ್ತ್ರ ಪ್ರಮಾಣಗಳ ಮೂಲಕ ನಮಗೆ ಅರ್ಥವಾಗುವ ರೀತಿಯಲ್ಲಿ ಜೀವ ಜಗತ್ತು ಈಶ್ವರ ಅನ್ನೋದು ಬೇರೆ ಅಲ್ಲ, ಈಶ್ವರನೇ ಜೀವವಾಗಿ ಜಗತ್ತಾಗಿ ಕಾಣಿಸಿರೋದು. ಜಗತ್ತಿನಲ್ಲಿ ನೀನು ಜೀವಿ, ಹಾಗಾಗಿ ನೀನೇ ಬೇರೆ, ಜಗತ್ತೇ ಬೇರೆ, ಈಶ್ವರನೇ ಬೇರೆ ಅಲ್ಲ. ನಿನ್ನ ನಿಜ ಸ್ವರೂಪವನ್ನ ತಿಳಿದುಕೋ. ನಿನ್ನ ಅಜ್ಞಾನದಿಂದ ನೀನು ಜೀವಿ ಬೇರೆ, ನಾನ್ ಬೇರೆ, ಜಗತ್ತಿನಲ್ಲಿ ನಾನಿದ್ದೀನಿ, ಈ ಕಷ್ಟ ಸುಖಗಳು ಎಲ್ಲವೂ ನನಗೋಸ್ಕರನೇ ಇದೆ, ನಾನು ಇಲ್ಲಿ ದುಡಿಬೇಕು, ನಾನು ಕಷ್ಟಪಡ್ಬೇಕು, ಈ ಎಲ್ಲ ಕಷ್ಟಗಳು ಸಹ ನನಗೆ ಇದೆ, ನಾನು ಈ ಬಂಧನದಲ್ಲಿದ್ದೀನಿ, ಇದರಿಂದ ಹೇಗ್ ಬಿಡುಗಡೆ ಹೊಂದೋದು
ಅನ್ನುವುದನ್ನ ನಾನು ಚಿಂತೆ ಮಾಡ್ತಾ ಇರ್ತೀನಿ. ಆದ್ರೆ ಸದ್ಗುರುಗಳು ಆ, ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ನಮ್ಗೆ ಜ್ಞಾನವನ್ನು ಕೊಟ್ಟಾಗ ನಾವು ತಿಳ್ಕೊಳ್ತೀವಿ. ಓ, ಇದು ನಾನು ಅನ್ಕೊಂಡಿದ್ದು ತಪ್ಪು, ನನ್ನ ಅಜ್ಞಾನದಿಂದ ನಾನೇ ದೇಹ ಮನಸ್ಸು ಬುದ್ಧಿ ಅನ್ಕೊಂಡು ಎಲ್ಲವೂ ನನಗೆ ಆಗಿದೆ. ನಾನೇ ಸುಮ್ಮನೆ ನಾನು ಈ ಕಂಬವನ್ನು ಹಿಡ್ಕೊಂಡಿದ್ದೆ, ನನ್ನ ತಲೆ ಮೇಲೆ ಎಲ್ಲ ಹೇರ್ಕೊಂಡಿದ್ದೆ. ಆದ್ರೆ ಇದು ಯಾವುದು ನನಗೆ ಸಂಬಂಧಪಟ್ಟಿಲ್ಲ. ನಾನು ಸಚ್ಚಿದಾನಂದ ಸ್ವರೂಪಿ, ನಾನು ಈಶ್ವರ ಸ್ವರೂಪಿ, ನಾನು ಆತ್ಮ ಸ್ವರೂಪಿ, ಬ್ರಹ್ಮ ಸ್ವರೂಪಿ ನಾನು ಅನ್ನುವುದನ್ನ ತಿಳ್ಕೊಂಡಾಗ ನಾನು ಜೀವ ಜಗತ್ತು ಈಶ್ವರ ಎಲ್ಲವೂ ಒಂದೇ ಅನ್ನೋದನ್ನ ತಿಳ್ಕೊಳ್ತೀನಿ. ಅಲ್ಲಿ ಸ್ಥಾಪಿತವಾದಾಗ ಅದೇ ಜೀವನ್ ಮುಕ್ತಿ, ಅದೇ ಬ್ರಹ್ಮ ವಿದ್ಯೆ ಹೇಳೋದು. ಆದ್ರೆ ಯೋಗಶಾಸ್ತ್ರ ಏನ್ ಹೇಳುತ್ತೆ? ಈ ಒಂದು ನಾವು ಬ್ರಹ್ಮವಿದ್ಯೆ ಒಂದು ತಿಳ್ಕೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಆಗುತ್ತಾ? ಜೀವನ ಮಾಡ್ಬೇಕಲ್ವಾ? ಜೀವನ ಪ್ರತಿಯೊಬ್ಬ ಜೀವಿನೂ ಸಹ ಇಲ್ಲಿ ಕರ್ಮವನ್ನು ಮಾಡ್ಲೇಬೇಕಲ್ವಾ? ಆ, ಆ, ಕೊನೆ ಪಕ್ಷ ತನ್ನ ಆ, ಆಹಾರಕ್ಕಾದ್ರೂ ತನ್ಗೇನಾದ್ರೂ ಒಂದು ಮಾಡ್ಲೇಬೇಕು, ಆ, ಕರ್ಮವನ್ನ ಮಾಡ್ಲೇಬೇಕು. ಆ ಕರ್ಮವನ್ನ ಹೇಗೆ ಮಾಡ್ಬೇಕು? ಆ ಕರ್ಮದಿಂದ ಆ, ಫಲಗಳು ಬರುತ್ತೆ, ಆ ಪಾಪ ಪುಣ್ಯಗಳು ಅನ್ನೋದು ಬರುತ್ತೆ. ಅವುಗಳನ್ನ ಹೇಗೆ ತಪ್ಪಿಸ್ಕೊಂಡು ನಾನು ಕರ್ತೃನೂ ಅಲ್ಲ, ಭೋಕ್ತನೂ ಅಲ್ಲ, ಮತ್ತೆ ಜ್ಞಾತನೂ ಅಲ್ಲ ನಾನು ಅನ್ನುವುದನ್ನ ತಿಳ್ಕೊಂಡು ನಾನು ನನ್ನ ನಿಜವಾದ ಒಂದು ಸ್ವಭಾವಕ್ಕೆ, ನನ್ನ ಧರ್ಮಕ್ಕೆ ಯಾವುದು ಸರಿ ಹೊಂದುತ್ತೆ ಆ ಧರ್ಮದ ಮೇಲೆ ನೆಲೆ ನಿಂತು ನಾನು ಜೀವನವನ್ನ ನಡೆಸ್ಬೇಕು, ನಾನು ಕರ್ಮಯೋಗವನ್ನ ಮಾಡಬೇಕು ಅನ್ನೋದನ್ನ ಈ ಭಗವದ್ಗೀತೆಯಲ್ಲಿ ಬಹಳ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯಚನೂ ಅಷ್ಟೇ. ಆತ್ಮನೋ ಮೋಕ್ಷಾರ್ಥಂ ಅಂತಂದ್ರೆ ಈ ಬ್ರಹ್ಮ ವಿದ್ಯೆಯನ್ನ ತಿಳಿದುಕೊಳ್ಳೋದು. ನನ್ನ ಮೋಕ್ಷಕ್ಕೋಸ್ಕರ ನಾನು ಈ ಬ್ರಹ್ಮ ವಿದ್ಯೆಯನ್ನ ತಿಳ್ಕೊಳ್ಬೇಕು. ನಾನು ಬಂಧನದಲ್ಲಿದ್ದೀನಿ, ನನ್ನ ಅಜ್ಞಾನವನ್ನ ನಾನು ಕಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ನನಗೆ ಈ ಬ್ರಹ್ಮ ವಿದ್ಯೆ ಅನ್ನೋದು ಅಗತ್ಯ ಇದೆ. ಯಾಕೆಂದ್ರೆ ನಾನು ಕಗ್ಗತ್ತಲಿದ್ದೆ, ನಾನು ಯಾರು ಅನ್ನೋದೇ ಗೊತ್ತಿಲ್ಲ, ನಾನು ಎಲ್ಲಿಂದ ಬಂದೆ, ನಾನು ಈಗ ಯಾತಕ್ಕೆ ಇಲ್ಲಿದ್ದೀನಿ, ಮುಂದೆ ಎಲ್ಲಿ ಹೋಗ್ತೀನಿ ಅನ್ನೋದು ಏನು ಗೊತ್ತಿಲ್ಲ. ಸುಮ್ಮನೆ ನಾನು ಅಜ್ಞಾನದಲ್ಲಿ ಜೀವನವನ್ನು ನಡೆಸ್ತಾ ಇದ್ದೀನಿ. ಆದರೆ ನಾವು ನಿಜವನ್ನ ತಿಳ್ಕೊಂಡಾಗ ನನಗೆ ಎಷ್ಟೊಂದು ಸಂತೋಷ ಆಗುತ್ತೆ, ನಾನು ಎಷ್ಟು ಶಾಂತನಾಗ್ತೀನಿ. ಅದೇ ಮೋಕ್ಷ. ಅದಕ್ಕಾಗಿ ಜಗದ್ಹಿತಾಯಚ ವನ್ನು ಮಾಡಬೇಕು. ಅಂದ್ರೆ ಜಗತ್ತಿಗೆ ಹಿತವಾದಂತಹ ಕರ್ಮವನ್ನ ಮಾಡಬೇಕು. ಇಲ್ಲಿ ಯೋಗಶಾಸ್ತ್ರ ಅಂತಾನು ಹೇಳಿದೆ. ಯೋಗ ಅಂತಂದ್ರೆ ಈ ಎರಡು ವಸ್ತುಗಳ ಒಂದು ಸಂಯೋಜನೆ ಆಗುವಂಥದ್ದು, ಎರಡು ಅಥವಾ ಅದಕ್ಕಿಂತ ಹೆಚ್ಚಿನವು ಆಗಬಹುದು. ಇಲ್ಲಿ ಜೀವಾತ್ಮ ಪರಮಾತ್ಮ ಸಂಯೋಜನೆಯನ್ನ ಅಂತ. ನನ್ನ ಮೂರ್ಖತನದಿಂದ ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಜ್ಞಾನ ಬಂದಾಗ ಇಲ್ಲ, ನಾನು ಬ್ರಹ್ಮಸ್ವರೂಪಿ. ಆದ್ರೆ ಇಲ್ಲಿ ಜೀವಿಯಾಗಿ ನಾನು ಜೀವನ ಮಾಡೋದು ಹೇಗೆ? ನಾನು ಅದಕ್ಕೆ ಜಗತ್ ಹಿತಾಯಚ ಕೆಲಸಗಳನ್ನ ಮಾಡಬೇಕು, ಜಗತ್ತಿಗೆ ಹಿತವಾಗುವಂತ ಕೆಲಸಗಳನ್ನ ಮಾಡಬೇಕು. ಇದು ಹೇಗೆ ಒಂದು ಗಾಳಿ ನೀರು ಎಲ್ಲವೂ ತಮ್ಮ ತಮ್ಮ ಕೆಲಸಗಳನ್ನ ಕಾಲ ಕಾಲಕ್ಕೆ ಸರಿಯಾಗಿ ಹೇಗೆ ನಿಸ್ವಾರ್ಥ ಭಾವನೆಯಿಂದ ಫಲಾಪೇಕ್ಷೆ ಇಲ್ಲದೆ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿಯಲ್ಲಿ ನಾನು ಸಹ ಕೆಲಸ ಮಾಡಬೇಕು. ಅದು ಹೇಗೆ? ಪಂಚಯಜ್ಞಗಳ ಮೂಲಕ ನಾನು ಕೆಲಸ ಮಾಡಬೇಕು ಅನ್ನುವುದು ಜಗದ್ಹಿತಾಯಚ ಅನ್ನುವುದು. ಇದು ಆತ್ಮನ ಮೋಕ್ಷಾರ್ಥ ಜಗದ್ಹಿತಾಯಚ. ತತ್ವಂ ಅಸಿ ಅನ್ನೋದು ನಾವು ಸಾಕಷ್ಟು ಪೂರ್ತಿಯಾಗಿ ನಾವು ತಿಳಿದುಕೊಂಡಿದ್ವಿ. ಮತ್ತೆ ಈ ಎರಡನ್ನು ಸಂಯೋಜನೆ ಮಾಡಿ ಈ ಆತ್ಮನ ಮೋಕ್ಷಾರ್ಥಂ ಅನ್ನೋದನ್ನು ಮತ್ತೆ ಈ ಜಗದ್ಹಿತಾಯಚವಾಗಿ ನಾವು ಜೀವನವನ್ನು ನಡೆಸ್ಬೇಕಲ್ಲ, ಅದಕ್ಕೋಸ್ಕರ ಜಗದ್ಹಿತಾಯಚ ಕೆಲಸಗಳನ್ನ ಮಾಡಿಕೊಂಡು ಹೋಗೋದೇ ಅದು. ಈ ಸಂಪೂರ್ಣ ಜ್ಞಾನವೇ ಪೂರ್ಣ ಯೋಗ. ಇದೇ ಭಗವದ್ಗೀತೆಯ ಮುಖ್ಯ ಸಂದೇಶ.
ಅನ್ನೋದು ಇಲ್ಲಿಯ ಹ್ಮ್, ಆ ಪ್ರಶ್ನೆಗಳಿಗೆ ಆ, ಒಂದು ಸಂಕ್ಷಿಪ್ತ ಉತ್ತರ. ಮೇಡಮ್ ಇದ್ದೀರಾ ನೀವು? ಸುಜಾ ಮೇಡಮ್ ಇಲ್ಲ, ಹೋದ್ರು ಅನ್ಸುತ್ತೆ ಅವರು ಬಹುಶಃ. ಇದ್ರ ಪೂರ್ತಿ ವಿಶ್ಲೇಷಣೆಯನ್ನ ಲಕ್ಷ್ಮೀಜಿ ನೀವು ಸಂಪೂರ್ಣವಾಗಿ ಎಲ್ಲವನ್ನು ಸೇರಿಸಿ ಸಮಗ್ರವಾಗಿ ಒಂದ್ ಸ್ವಲ್ಪ ಏನಾದ್ರು ಹೇಳ್ತೀರಾ? ಲಕ್ಷ್ಮೀಜಿ ಇದ್ದೀರಾ? ಸಂಧ್ಯಾಜಿ, ನೀವು ಪಂಚಯಜ್ಞಗಳ ಬಗ್ಗೆ ಹೇಳಿ ನೋಡಿ. ಹ್ಮ್ ಅಂದ್ರೆ ಅದೇ ಇಲ್ಲಿ ಪಂಚಯಜ್ಞಗಳು ಅಂತ ಹೇಳಿದಾಗ ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ ಮತ್ತೆ ಆ ದೇವಯಜ್ಞ ಹೇಳಿದ್ರಿ ಅಲ್ವಾ? ದೇವಯಜ್ಞ ಅಂದ್ರೆ ದೈವ ಕಾರ್ಯಗಳನ್ನ ನಾವು ಆ ನಿಷ್ಠೆಯಿಂದ ಮಾಡ್ಕೊಂಡು ಬರ್ತಾ ಇರ್ಬೇಕು. ಈಗ ನಾವು ಈಗ ಈ ಜಗತ್ತಿನಲ್ಲಿ ಇದೀವಿ ಅಂದ್ರೆ ನಾವು ಒಳ್ಳೆ ರೀತಿನಲ್ಲಿ ಭಗವಂತನ ಆರಾಧನೆ ಮಾಡ್ತಾ ಒಂದು ನಿಷ್ಠೆಯಿಂದ ಮಾಡ್ತಾ ಬರ್ಬೇಕು. ಅದನ್ನ ಯಜ್ಞ ರೂಪದಲ್ಲಿ ಮಾಡ್ತಾ ಬರ್ಬೇಕು. ನಾವು ಏನನ್ನೇ ಮಾಡಿದ್ರು ಭಗವಂತನಿಗೆ ಯಜ್ಞಕ್ಕೋಸ್ಕರ ಅಂದ್ರೆ ನಮ್ ಕರ್ಮಗಳನ್ನೆಲ್ಲವನ್ನೂ ಯಜ್ಞ ರೂಪದಲ್ಲಿ ಮಾಡ್ತಾ ಬಂದಾಗ ಆ ಇಲ್ಲಿ ಪ್ರಜಾಪತಿ ಯಜ್ಞ ಹೇಗೆ ಯಜ್ಞ ರೂಪದಲ್ಲಿ ಮಾಡ್ತಾ ಬಂದ್ನೋ ಹಾಗೆ ನಾವು ಯಜ್ಞದ ಮೂಲಕ ದೇವರನ್ನ ತೃಪ್ತಿಪಡಿಸಿದ್ರೆ ಆ ದೇವತೆಗಳು ನಮ್ಮನ್ನ ಆ ಆ, ನಮ್ಮ ಎಲ್ಲಾ ಬೇಡಿಕೆಗಳನ್ನು ಪೂರೈಸ್ತಾರೆ ಅಂತ. ಅಂದ್ರೆ ಪರಸ್ಪರ ಯಜ್ಞ ಭಾವನೆಯಲ್ಲಿ ಶ್ರೇಯಸ್ಸು ಲಭಿಸುತ್ತೆ. ನಾವು ಮಾಡೋ ಯಜ್ಞದಿಂದ ಭಗವಂತನಿಂದ ನಮ್ಗೆ ಶ್ರೇಯಸ್ಸು ಲಭಿಸುತ್ತೆ. ಹಾಗೆ ಅಂದ್ರೆ ಯಜ್ಞದಿಂದ ದೇವತೆಗಳ ತೃಪ್ತರಾಗಿ ನಾವ್ ಏನನ್ನ ಆಸೆ ಪಟ್ಟಿರ್ತೀವೋ ಅವುಗಳನ್ನೆಲ್ಲ ಕೊಡ್ತಾರೆ ಅಂತ ಅನ್ಕೊಂಡು ಅದನ್ನ ನಾವು ನಿಷ್ಠೆಯಿಂದ ದೇವರನ್ನ ಆ ಯಜ್ಞದ ಮೂಲಕ ಅವನಿಗೆ ನಾವ್ ಏನನ್ನ ಕೊಡ್ತೀವಿ ಅದನ್ನ ಭಗವಂತ ನಮ್ಗೆ ವಾಪಸ್ ಕೊಡ್ತಾನೆ ಅಂತ. ಅವ್ನ ಏನನ್ನು ಇಟ್ಕೊಳಲ್ಲ. ನಾವು ಬಡವರಾಗಿರ್ಬೋದು, ಭಗವಂತ ಕೊಡಕ್ ನಮ್ಮ ಹತ್ರ ಏನೂ ಇಲ್ಲ ಅಂದ್ರು ಏನನ್ನ ಇದೆಯೋ ಅದ್ ಅಲ್ಪವನ್ನಾದ್ರೂ ನಾವು ಅವನಿಗೆ ಕೊಡ್ತಾ ಹೋದಾಗ ಭಗವಂತ ಅದನ್ನ ಆನಂದದಿಂದ ಸ್ವೀಕರಿಸ್ತಾರೆ. ಅಂದ್ರೆ ಆ ಈಗ ಬಡ ವಿದುರವಾಗಿದ್ದವನು ಒಂದ್ ಸಣ್ಣ ಕುಡಿಕೆಯಲ್ಲಿ ಹಾಲನ್ನು ಕೊಡ್ತಾನೆ, ಅದನ್ನು ಸ್ವೀಕರಿಸ್ತಾನೆ ಭಗವಂತ. ಇನ್ನು ಕುಚೇಲ ಕೊಟ್ಟಂತ ಒಂದ್ ಇಡೀ ಅವಲಕ್ಕಿಯನ್ನು ಸಹ ಭಗವಂತ ನಿಷ್ಠೆಯಿಂದ ಸ್ವೀಕರಿಸ್ತಾರೆ. ಹಾಗೆ ಆಮೇಲೆ ಕೋಲೂರು ಕೊಡಗುಸು ಅಂತ ಒಂದು ಪುಟ್ಟ ಬಾಲಕಿ ಹೋಗಿ ಭಕ್ತಿಯಿಂದ ದೇವರ ಮುಂದೆ ಕುತ್ಕೊಂಡು ಅವ್ರ ಹೇಳಿರ್ತಾರೆ, ತಂದೆ ಹುಡುಗಿಗೆ ಒಪ್ಸಿ ಹೋಗಿರ್ತಾರೆ, ನೀನು ಪೂಜೆ ನಾನು ನಿಲ್ಸ್ಬಾರ್ದಮ್ಮ, ನಾನು ಹೊರಗಡೆ ಕೆಲ್ಸ ಇದೆ ಹೋಗ್ತಿದ್ದೀನಿ, ನೀನು ಇದನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳೋದಾಗ ಆ ಮಗು ಅಪ್ಪ ಮಾಡ್ತಿದ್ ಪೂಜೆ ತರಾನೇ ಮಾಡಿ ಅಪ್ಪ ಪೂಜೆಗೆ ನೈವೇದ್ಯಕ್ಕೆ ಹಾಲು ಇಡ್ತಿದ್ರಲ್ವಾ ನಾನು ಇಡ್ತೀನಿ ಅಂತ ಇಟ್ಟು ಅಲ್ಲಿಗೆ ನೈವೇದ್ಯಕ್ಕೆ ಹಾಲು ಇಟ್ಟು ಅಂದ್ರೆ ಭಗವಂತ ಬಂದ್ ಕುಡಿತಾನೆ ಅಂತ. ಕುಡಿಯೋವರ್ಗುನು ನಾನು ಹೋಗಲ್ಲ ಅಂತ ಕುತ್ಕೊಂಡ್ಬಿಡುತ್ತೆ. ಆಗ ಭಗವಂತ ಆ ಮಗುವಿನ ಮುಗ್ಧ ಭಕ್ತಿಗೆ ಮೆಚ್ಚಿ ಬಂದು ಪ್ರತ್ಯಕ್ಷನಾಗಿ ಹಾಲನ್ನು ಕುಡಿದು ಹೋಗ್ತಾನೆ. ಹಾಗೆ ನಾವ್ ಏನನ್ನೇ ಕೊಟ್ರು ಭಗವಂತ ಸ್ವೀಕರಿಸ್ತಾರೆ. ಅದನ್ನ ಅಂದ್ರೆ ನಾವು ಅದೇ ರೀತಿ ಭಕ್ತಿಯನ್ನು ಭಗವಂತನಲ್ಲಿ ಕೊಟ್ಟು ಆ ಮಾಡ್ತಾ ಹೋದಾಗ ನಮ್ಗೆ ಭಗವಂತ ಯಜ್ಞದ ಮೂಲಕ ಸ್ವೀಕರಿಸ್ತಾ ಹೋಗ್ತಾನೆ ಅನ್ನೋದನ್ನ ನಾವು ಇಲ್ಲಿ ಯಜ್ಞದ ಆಧಾರದ ಮೇಲೆ ಹೇಳ್ತಾ ಹೋಗ್ಬೋದು. ಇನ್ನು ಅನ್ನ ಭೂತಯಜ್ಞ ಮತ್ತೆ ಮನುಷ್ಯ ಯಜ್ಞ, ಪಿತೃಯಜ್ಞ ಪ್ರಾಣಿಗಳು ಮತ್ತೆ ಯಜ್ಞ, 4. ಭೂತಯಜ್ಞ, ಪಶು ಪಕ್ಷಿ ಪ್ರಾಣಿಗಳು ಇವುಗಳನ್ನು ಸಹ ನಾವು ಅವುಗಳಿಗೆ ಏನೂ ತೊಂದರೆ ಕೊಡದೇನೆ ಅವಕ್ ಬೇಕಾದಂತ ಎಲ್ಲಾ ನೀರು ಆಹಾರ ಅವುಗಳನ್ನ ದೈವ ರೂಪದಲ್ಲಿ ನೋಡ್ತಾ ಅವುಗಳೇ ಭಗವಂತ ಅಂತ ತಿಳ್ಕೊಂಡು ಅವುಗಳಿಗೆ ನೀಡ್ತಾ ಹೋಗೋದು ಭೂತಯಜ್ಞ. ಪಿತೃಯಜ್ಞ ಅಂದ್ರೆ ಪಿತೃಗಳನ್ನ ನಾವು ನೆನಪಿಸ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಅವರ ಒಂದು ಅನುಗ್ರಹದಿಂದೇ ನಾವು ಈ ರೀತಿ ಮುಂದೆ ಬಂದಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರವಾಗಿ ಪಿತೃಗಳನ್ನ ಒಳ್ಳೆ ರೀತಿಯಲ್ಲಿ ತಂದೆ ತಾಯಿ ಇರ್ಬೋದು, ನಮ್ಮ ಹಿರಿಯರ ಅಜ್ಜಿ ತಾತ ಇರ್ಬೋದು, ಅವ್ರುಗಳನ್ನೆಲ್ಲ ನೆನಪಿಸ್ಕೊಂಡು ಅವ್ರನ್ನ ಬದುಕಿದ್ದಾಗ್ಲೂ ಸುಖ ಸಂತೋಷದಿಂದ ನೋಡ್ಕೊಂಡು ನಂತರವೂ ಅವ್ರನ್ನ ನೆನಪಿಸ್ಕೊಂಡು ಮಾಡ್ತಾ ಹೋಗೋದನ್ನು ಪಿತೃಯಜ್ಞ ಅಂತ ಹೇಳ್ತೀವಿ.
ಹೀಗೆ ಭೂತ ಯಜ್ಞ, ಪಿತೃಯಜ್ಞ, ಆ ಮತ್ತೆ ಮನುಷ್ಯ ಯಜ್ಞ. ಮನುಷ್ಯ ಯಜ್ಞ ಅಂದ್ರೆ ನಾವು ಮನುಷ್ಯರನ್ನ ದೇವರ ರೂಪದಲ್ಲಿ ನೋಡ್ಕೊಂಡು ಅವ್ರಿಗೂ ಅಂದ್ರೆ ಬಡಬಗ್ಗರುಗಳನ್ನ ಇಲ್ಲಿ ನಾವ್ ಈಗಾಗ್ಲೇ ಪಿತೃಯಜ್ಞದಲ್ಲಿ ನಮ್ಮ ಕುಟುಂಬಕ್ಕೆ ಸೇರಿದವರು ಅವರುಗಳನ್ನ ನೋಡಿರ್ತೀವಿ, ಗುರುಗಳನ್ನ ಗುರು ಯಜ್ಞ ಅಂತ ಅಲ್ಲಿ ನೋಡಿರ್ತೀವಿ. ಹಾಗಾಗಿ ಇನ್ನು ಈ ಮನುಷ್ಯರನ್ನ ಏನಾಗಿರ್ತೀವಿ, ಈ ಕಷ್ಟದಲ್ಲಿರ್ತಕ್ಕಂಥ ಮನುಷ್ಯರುಗಳಿಗೆ ನಮ್ ಕೈಲಾದಂತ ಸಹಾಯಗಳನ್ನ ದೈವ ರೂಪದಲ್ಲಿ ಅವ್ರನ್ನೇ ಅಂತ ತಿಳ್ಕೊಂಡು ಅವ್ರಿಗೆ ಮಾಡ್ತಾ ಬರೋದನ್ನ ಮನುಷ್ಯ ಯಜ್ಞ ಅಂತಲೂ. ಮತ್ತೆ ಋಷಿ ಯಜ್ಞ ಅಂದಾಗ ಈಗ ಗುರುಗಳು ನಮ್ಗೆ ಏನನ್ನ ಹೇಳ್ಕೊಟ್ಟಿದ್ದಾರೆ ವಿದ್ಯೆಯನ್ನ, ಆ ವಿದ್ಯೆಯನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಮುಂದಿನ ಜನಾಂಗಕ್ಕೂ ಆ ಹೇಳ್ಕೊಂಡು ಬೋಧಿಸ್ಕೊಂಡು ನಮ್ ಕೈಲಾದಷ್ಟು ಗುರುಗಳ ಹೇಳ್ಕೊಟ್ಟ ವಿದ್ಯೆಯನ್ನ ಮತ್ತೊಬ್ಬರಿಗೂ ಸೂಚಿಸ್ಕೊಂಡು ತಿಳಿಸ್ಕೊಂಡು ಹೋಗ್ತಾ ಇರೋದನ್ನ ಋಷಿ ಯಜ್ಞ ಅಂತಲೂ. ಯಜ್ಞ ಮಾಡಿದವನಿಗೆ ಇಲ್ಲೇ ಅಲ್ಲ ಪರದಲ್ಲೂ ಸುಖ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಈಗ ನಾವ್ ಇಲ್ಲಲ್ದೇನೆ ಮುಂದಕ್ಕೂ ನಾವು ಸುಖ ಈಗ ಕರ್ಮ ರೂಪದಲ್ಲಿ ನಮ್ಗೆ ಪಾಸ್ ಆಗ್ತಾ ಹೋಗುತ್ತೆ. ಈ ಸುಖ ಬೇಕಾದ್ರೆ ನಾವು ಕೊಟ್ಟು ತಗೋಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಸಾಧ್ಯವಾದಷ್ಟು ನಮ್ ಕೈಲಾದದನ್ನ ಹೆಚ್ಚು ಹೆಚ್ಚು ಕೊಟ್ಟು ನಾವು ಕಡಿಮೆನ ಸ್ವೀಕರಿಸ್ಬೇಕು. ಇದೇ ಆನಂದದ ಮೂಲ ಅಂತ ತಿಳ್ಕೊಬೇಕು. ಎಲ್ಲಿ ನಾವು ಕೊಡುವಾಗ ಗೊಣ್ಕಾಡ್ಕೊಂಡು ಅಯ್ಯೋ ಕೇಳಿದ್ರು ಅವ್ರು ಕೊಡ್ಬೇಕಲ್ಲ ಮಾಡ್ಬೇಕಲ್ಲ ವಿಧಿ ಇಲ್ದೆ ಕೊಡ್ತೀವಿ ಅಂತ ಅನ್ಕೊಂಡು ಬೇಜಾರ್ ಮಾಡ್ಕೊಂಡೆಲ್ಲ ಕೊಡ್ಬಾರ್ದು. ಏನನ್ನೇ ಕೊಟ್ರು ನಮ್ ಖುಷಿಯಿಂದ ಕೊಡ್ಬೇಕು. ನಾವ್ ಏನ್ ಕೆಲಸ ಮಾಡ್ತೀವೋ ಏನ್ ಊಟ ಮಾಡ್ತೀವೋ, ಅತಿಥಿಗಳು ಬಂದ್ರೆ ಅತಿಥಿಗಳಿಗೂ ಅಷ್ಟೇ ಖುಷಿಯಿಂದ ಬಂದಾಗ ಅವ್ರನ್ನೇ ದೈವ ಸ್ವರೂಪ ಅಂತ ತಿಳ್ಕೊಂಡು ಮನೆಗೆ ಬಂದ ಅತಿಥಿಗಳಿಗೆ ನಾವ್ ಏನಿದೆ ಅದನ್ನ ಈಗ ಕೃಷ್ಣನಿಗೆ ಏನೂ ಇಲ್ದೆ ಇದ್ದಾಗ ದ್ರೌಪದಿ ಒಂದೇ ಒಂದು ಪಾತ್ರೆಯಲ್ಲಿ ಇದ್ದಂತ ಒಂದ್ ಅಗಳು ಅನ್ನನೇ ಕೊಟ್ಟಾಗ ಅವನು ಅದನ್ನೇ ತಿಂದು ತೃಪ್ತಿ ಪಟ್ಟು ಅಕ್ಷಯ ಪಾತ್ರೆ ಆಗೋಂಗೆ ಕೊಟ್ಟಾಗೆ ನಾವು ಅತಿಥಿಗಳನ್ನು ದೈವ ಸ್ವರೂಪ ಅಂತ ತಿಳ್ಕೊಂಡು ಏನಿದೆ ಅದನ್ನೇ ತೃಪ್ತಿ ಆಗುವಂಗೆ ಖುಷಿಯಿಂದ ಬಡಿಸ್ದಾಗ ಅದು ನಮ್ಗೆ ಫಲ ಕೊಡುತ್ತೆ. ಅದನ್ನೇ ನಾವು ಬೇಜಾರ್ ಮಾಡ್ಕೊಂಡು ಮಾಡ್ಬಾರ್ದು ಅಂತಾನೂ ಹೇಳ್ತಾರೆ. ಹಾಗೆ ನಾವು ಸಮರ್ಪಣಾ ಭಾವದಿಂದ ಮಾಡ್ಬೇಕು, ಏನನ್ನೇ ಮಾಡ್ಬೋದು ಅದನ್ನ ಯಜ್ಞ ಅಂತ ಹೇಳ್ತಾರೆ. ಅದನ್ನ ಭಗವಂತ ಇಲ್ಲಿ ನಮ್ಗೆ ಹೇಳ್ಕೊಡ್ತಾನೆ. ಚೆನ್ನಾಗಿ ಹೇಳಿದಿರ ಸಂಧ್ಯಾಜಿ. ಯಾವ್ದೇ ಯಜ್ಞ ಅಂತಂದ್ರೆ ನಾವು ಅದು ಹೇಳಿದ್ರಿ, ಭಗವದ್ ಅರ್ಪಣಾ ಭಾವದಿಂದ ಮಾಡ್ಬೇಕು, ಈಶ್ವರ ಭಾವದಿಂದ ಮಾಡ್ಬೇಕು. ಅಂದ್ರೆ ಹೇಗೆ ನಾವು ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು. ಮತ್ತೆ ನಾನು ಕರ್ತೃನು ಅಲ್ಲ, ಎಲ್ಲವೂ ಇಲ್ಲಿ ನಡೀತಾ ಇರುವುದು ಈ ಭಗವಂತನ ಶಕ್ತಿಯಿಂದಲೇ ನಡೀತಾ ಇದೆ. ನಾನ್ ಮಾಡಿದೆ ಅನ್ನೋದು ಯಾವುದು ಇಲ್ಲ, ನಾನು ಬರೀ ನಿಮಿತ್ತ ಮಾತ್ರ ಅನ್ನುವ ಒಂದು ಜ್ಞಾನ ನಮ್ಮಲ್ಲಿ ಯಾವಾಗ್ಲೂ ಸದಾ ಇದ್ರೆ ಅದು ಯಜ್ಞವಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಯಜ್ಞವೇ ಆಗಿ ಹೋಗುತ್ತೆ. ಅಲ್ಲಿ ನಮ್ಗೆ ಫಲ ಅನ್ನೋದು ಆಗ್ಲಿ ಯಾವ ಕರ್ಮ ಸಂಚಿತ ಕರ್ಮಗಳು ಇರಲ್ಲ, ಯಾವ ಕರ್ಮಗಳು ಇರಲ್ಲ, ಎಲ್ಲವೂ ಈ ಜ್ಞಾನದಲ್ಲಿ ಎಲ್ಲವೂ ಹೊರಟೋಗ್ಬಿಡುತ್ತೆ. ಯಾತಕ್ಕೆ ಅಂದ್ರೆ ನಾನು ಕರ್ಮ ಮಾಡ್ತಾ ಇಲ್ಲ, ಎಲ್ಲವೂ ಭಗವಂತನ ಶಕ್ತಿಯಿಂದ ನಡೀತಾ ಇದೆ. ಹಾಗಾಗಿ ನಾನು ಕರ್ತೃ ಅಲ್ಲ ಭೋಕ್ತನೂ ಅಲ್ಲ ಅಂತಂದ್ಮೇಲೆ ನನ್ಗೆ ಹೇಗೆ ಕರ್ಮ ಫಲ ಅನ್ನೋದು ನನ್ಗೆ ಹತ್ತಿಸಲ್ಲ. ಎಲ್ಲಿ ನಾನು ಈ ಆತ್ಮಜ್ಞಾನವನ್ನ ಪಡೆದುಕೊಂಡು ಜಗತ್ತಿನಲ್ಲಿ ಜಗದ್ಹಿತಾಯವಾದಂತಹ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು. ಹರಿ ಓಂ ಸುಮತಿಜಿ. ಸುಮತಿ, ಹಲೋ ಹಲೋ ಹಾ ಹಲೋ. ಹಲೋ. ಇವಾಗ ನಾವು ಭಗವದ್ಗೀತೆ ಇನ್ನೂ ಶ್ಲೋಕಗಳಿಗೆ ಪ್ರಾರಂಭಿಸಿಲ್ಲ, ನಾವು ಬರೀ ಪೀಠಿಕೆಯಲ್ಲೇ ಇದ್ದೀವಿ. ಓಕೆ, ಆಯ್ತಾ ಆಂಟಿ? ಲಾಸ್ಟ್ ವೀಕ್ ಸ್ವಲ್ಪ ನಾವು ವಿಚಾರ ಮಾಡಿದ್ವಿ, ಈ ವೀಕ್ ಸ್ವಲ್ಪ ವಿಚಾರ ಮಾಡ್ತಾ ಇದೀವಿ. ಇಲ್ಲಿ ಈಗ ನಿಮಗೆ ಬ್ರಹ್ಮವಿದ್ಯೆ ಯೋಗಶಾಸ್ತ್ರ ಅನ್ನೋದು ಪ್ರತಿಯೊಂದು ಭಗವದ್ಗೀತೆಯ ಅಧ್ಯಾಯಗಳ ಕೊನೆಯಲ್ಲಿ ಹೇಳುವಂತಹದ್ದು. ಬ್ರಹ್ಮವಿದ್ಯೆಯ ಯೋಗಶಾಸ್ತ್ರೆ ಶ್ರೀಕೃಷ್ಣಾರ್ಜುನ ಸಂವಾದೆ ಪ್ರಥಮೋಧ್ಯಾಯ ಇರ್ಬೋದು, ಅಷ್ಟಾದಶಾಧ್ಯಾಯ ಇರ್ಬೋದು, ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲೂ ಇದು ಇರುವಂತಹದ್ದು. ಅಂದ್ರೆ ಬ್ರಹ್ಮವಿದ್ಯೆಯನ್ನ ಶ್ರೀಕೃಷ್ಣ ಅರ್ಜುನನ್ಗೆ ಹೇಳ್ದ, ಮತ್ತೆ ಯೋಗಶಾಸ್ತ್ರವನ್ನು ಸಹ ಹೇಳ್ದ.
ಅಂತಂದ್ಬಿಟ್ಟು. ಹ್ಮ್ ಹ್ಮ್ ಈಗ ಈ ಬ್ರಹ್ಮವಿದ್ಯೆ ಅಂದ್ರೆ ಏನು ನಿಮ್ಮ ಒಂದು ಪರಿಕಲ್ಪನೆಯಲ್ಲಿ? ಇಲ್ಲ ಆಂಟಿ, ನನ್ಗೆ ಗೊತ್ತಿಲ್ಲ. ಅವರು ಇನ್ನೊಬ್ರು ನಾನು ಜಾಯಿನ್ ಆದಾಗ ಹೇಳ್ತಾ ಇದ್ರಲ್ಲ, ಅದು ನನ್ನ ಮನ್ಸಿಗೆ ತುಂಬಾ ಪರ್ಫೆಕ್ಟ್ ಅನ್ಸ್ತು. ನಾನು ಈ ತರನೇ ಕೇಳಿ ಬೆಳೆದವಳು. ಅದಕ್ಕಿಂತ ಮಿಂಚುವಾಗಿ ನಿಜವಾಗ್ಲೂ ಒಂದ್ ಅಕ್ಷರಾನು ಅದ್ರ ಬಗ್ಗೆ ಹೇಳಕ್ಕೆ ಗೊತ್ತಿಲ್ಲ ಆಂಟಿ. ಕೇಳಿಸ್ಕೊಂಡೆ, ಅದು ಪರ್ಫೆಕ್ಟ್ ಅನ್ಸ್ತು. ಜಾಯಿನ್ ಆದಾಗ ಅವ್ರು ಹೇಳ್ತಾ ಇದ್ರು, ಆ ತರನೇ ನಾನು ಕೇಳಿ ಬೆಳ್ದಿರೋದು. ಅಷ್ಟೇ ನನಗೂ ಗೊತ್ತು. ಬ್ರಹ್ಮವಿದ್ಯೆ ಅಂತಂದ್ರೆ ಇದು ಆತ್ಮಜ್ಞಾನವನ್ನ ಹೇಳುವಂತಹದ್ದು. ಓ ನೀನು ಹ್ಮ್ ನೀನು ಭಗವಂತನ ಸ್ವರೂಪ, ನೀನು ಹಾ ಸಚ್ಚಿದಾನಂದ ಸ್ವರೂಪ, ಹಾಗಾಗಿ ನೀನು ಭಗವತ್ ಸ್ವರೂಪಿ, ಆತ್ಮಸ್ವರೂಪಿ ಅಂತ ಹಾ ಹೇಳೋದು. ಹಾ ಆ, ಹಾ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಆಗಿ ನೀನು ಇದು ಅಂತ ತಿಳಿಸ್ಕೊಡೋದು ಹ್ಮ್ ಬ್ರಹ್ಮ, ನಿನ್ನ ನಿಜ ಸ್ವರೂಪವನ್ನ ತಿಳಿಸ್ಕೊಡೋದು. ಆದ್ರೆ ನಾನು ಇಲ್ಲಿ ಜೀವನವನ್ನ ಹೇಗ್ ಮಾಡ್ಬೇಕು, ಇಲ್ಲಿ ಕರ್ಮವನ್ನ ನಾನು ಹೇಗ್ ಮಾಡ್ಬೇಕು, ಈ ಬ್ರಹ್ಮ ವಿದ್ಯೆಯನ್ನ ಉಪಯೋಗಿಸ್ಕೊಂಡು ಈ ಯೋಗಶಾಸ್ತ್ರ ಅಂದ್ರೆ ನಾನು ಜೀವನವನ್ನ ನಡೆಸಬೇಕು. ಹ್ಮ್ ಆದ್ರೆ ಇದು ಪ್ಯೂರ್ ಸೈನ್ಸ್ ಇದ್ದ ಹಾಗೆ, ಬ್ರಹ್ಮವಿದ್ಯೆ ಅನ್ನೋದು ಯೋಗಶಾಸ್ತ್ರ ಹ್ಮ್ ಅನ್ನೋದು ಟೆಕ್ನಾಲಜಿ ಇದ್ದ ಹಾಗೆ. ಹ್ಮ್ ಇವಾಗ ಹ್ಮ್ ಏನು ವಿಜ್ಞಾನಿಗಳು ಕಂಡು ಹಿಡಿತಾರೆ, ಆ ಹ್ಮ್ ಕಂಡು ಹಿಡಿದನ್ನ ಇವಾಗ ಮನೆಯಲ್ಲಿ ನಾವು ಉಪಯೋಗಿಸುವಂತ ಅಪ್ಲಯನ್ಸಸ್ ಇರುತ್ತಲ್ಲ, ಹ್ಮ್ ಅವುಗಳನ್ನ ಕಂಡು ಹಿಡಿದಾಗ ತಾನೇ ನಾವು ಅದರ ಪ್ರಯೋಜನ ಸಿಗೋದು. ಬರೀ ಹ್ಮ್ ತಿಳ್ಕೊಂಡಿದ್ಬಿಟ್ರೆ, ಸುಮ್ಮನೆ ಕೂತ್ಕೊಂಡಿದ್ರೆ ಆಗಲ್ಲ. ಹ್ಮ್ ಅಳವಡಿಸ್ಕೊಳ್ಬೇಕು, ಜೀವನದಲ್ಲಿ ಅಳವಡಿಸ್ಕೊಂಡು ನಾನು ಜೀವನವನ್ನು ಮಾಡ್ಬೇಕು. ಅದು ಯೋಗಶಾಸ್ತ್ರ. ಹ್ಮ್ ಹ್ಮ್ ಇದನ್ನೇ ಸಂಪೂರ್ಣವಾಗಿ ಈ ಭಗವದ್ಗೀತೆ ಹೇಳೋದು. ನೀನು ಹೀಗೆ ಹ್ಮ್ ಸ್ವರೂಪಿ, ಆದ್ರೆ ನೀನು ಹ್ಮ್ ನಿನ್ನ ಸ್ವಧರ್ಮಕ್ಕೆ ಅನುಗುಣವಾಗಿ ನೀನು ಆ, ಕರ್ಮವನ್ನ ಮಾಡ್ಬೇಕು. ನೀನು ಹ್ಮ್ ಅನ್ನೋದು ಇಲ್ಲ. ಹಾಗಾಗಿ ನೀನು ಯಾವ ಬಂಧನಕ್ಕೂ ನೀನು ಸಿಕ್ಕಾಕೊಳ್ಳಲ್ಲ. ನೀನು ನಿನ್ನ ಸ್ವಧರ್ಮಕ್ಕೆ ಅನುಗುಣವಾಗಿ ನೀನು ಕರ್ಮವನ್ನು ಮಾಡು ಅಂತ ಭಗವಂತ ಅರ್ಜುನನ್ನ ಹುರಿದುಂಬಿಸಿ ತಾನು ಹ್ಮ್ ಅವನು ನಾನು ಯುದ್ಧ ಮಾಡ್ತೀನಿ, ಹೌದು, ಹ್ಮ್ ಒಂದು ಆತ್ಮಸ್ಥೈರ್ಯವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಹ್ಮ್ ಇದನ್ನೇ ಪ್ರತಿಯೊಬ್ಬನಿಗೂ ನಾವು ಕುಗ್ಗಿ ಹೋಗ್ತಾ ಇರೋರ್ನ ಎತ್ತಿ ನಿಲ್ಲಿಸುವಂತಹ ಈ ಒಂದು ಆ, ಬ್ರಹ್ಮಜ್ಞಾನ ಮತ್ತೆ ಯೋಗಶಾಸ್ತ್ರ. ಹ್ಮ್ ಆಯ್ತು ಆಂಟಿ. ಓಕೆ, ಬೇರೆ ಯಾರಾದ್ರೂ ಏನಾದ್ರೂ ಮಾತಾಡೋದಿದ್ಯಾ? ಆ, ಆಯ್ತು, ಸರ್ ಮುಖೇನ ನಾವು ಇದನ್ನ ಪೂರ್ತಿ ಡೀಟೇಲ್ ಆಗಿ ಕೇಳಿ ತಿಳ್ಕೊಳ್ಳೋಣ. ಸರ್ ಇದರ ಆ, ಬಗ್ಗೆ ಸಂಪೂರ್ಣವಾಗಿ ಆ, ವಿಶ್ಲೇಷಣೆಯನ್ನು ತಿಳಿಸ್ತೀವಿ. ಧನ್ಯವಾದ ಅಮ್ಮ. ಈಗ ಇಲ್ಲಿ ಮಹಾವಾಕ್ಯ ಮಹಾವಾಕ್ಯ ಅಂತಂದ್ರೆ ಏನರ್ಥ? ಮಹಾವಾಕ್ಯ ಅಂತಂದ್ರೆ ಏನೋ ಒಂದು ವಾಕ್ಯ ಅದು ಬಹಳ ಮಹತ್ಕರವಾಗಿದೆ. ಏನಕ್ಕೆ ಅದು ಮಹತ್ಕರವಾಗಿದೆ? ಯಾತಕ್ಕೆ ಅಂದ್ರೆ ಈಗ ಈ ಪ್ರಪಂಚದಲ್ಲಿ ಹಲವಾರು ರೀತಿಯ ಸತ್ಯಗಳಿದ್ದಾವೆ. ಆ ಸತ್ಯಗಳನ್ನ ನೀವು ನಾನು ಅರಿಬೇಕು ಅಂತಂದಾಗ ಆ ಸತ್ಯದ ಅರಿವಿಗೆ ಹಲವಾರು ರೀತಿಯ ಅಂಶಗಳಿರುತ್ತೆ. ಆದರೆ ನಮಗದನ್ನು ಸುಲಭವಾಗಿ ಅರಿಬೇಕು ಅಂತಂದ್ರೆ ಒಂದು ರೀತಿನಲ್ಲಿ ಒಂದು ಸಣ್ಣ ವಾಕ್ಯ ಅಥವಾ ಒಂದು ಸಣ್ಣ ಚಿತ್ರ, ಅಥವಾ ಈಗ ನಾವು ವಿಜ್ಞಾನವನ್ನು ಕಲ್ತಿದ್ದೇವೆ, ಅದರಲ್ಲಿ ಫಾರ್ಮುಲಾ ಅಂತ ಕೊಡ್ತಾರೆ. ಫಾರ್ಮುಲಾ ಅಂತಂದ್ರೆ ಏನು? ಫಾರ್ಮುಲಾ ಅಂತಂದ್ರೆ ಅದ್ರ ಹಿಂದೆ ಎಷ್ಟೊಂದು ರೀತಿಯ ವಿಜ್ಞಾನದ ಹಲವಾರು ಪ್ರಯೋಗಗಳನ್ನ ಮಾಡಿ ಕೊನೆಯಲ್ಲಿ ಕಂಡಿಡ್ದಿರೋ ಏನೋ ಒಂದು ಅಂಶ ಇದೆಯಲ್ಲ, ಅದನ್ನ ಒಂದು ಫಾರ್ಮುಲಾ ರೀತಿನಲ್ಲಿ ತೋರಿಸ್ತಾರೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಗ ನಮಗೆ ನಾವೆಲ್ಲರೂ ಜಿಯೋಮೆಟ್ರಿನಲ್ಲಿ 90 ಡಿಗ್ರಿ ಟ್ರಯಾಂಗಲ್ 90 ಡಿಗ್ರಿ ಟ್ರಯಾಂಗಲ್ ಅಂತಂದ್ರೆ ಏನು? ಈಗ ಒಂದು ಟ್ರಯಾಂಗಲ್, ಒಂದು ತ್ರಿಕೋಣ ಹೆಂಗಿರುತ್ತೆ? ತ್ರಿಕೋಣ 3 ರೇಖೆಗಳಿರುತ್ತೆ, ಅದು ಒಂದಕ್ಕೊಂದು ಕೂಡ್ಕೊಂಡಿರುತ್ತೆ. ಅವುಗಳ
ಯಾವ ರೀತಿಯಲ್ಲಿ ಜೋಡಣೆ ಆಗತ್ತೆ ಆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ತ್ರಿಕೋನಗಳಿದ್ದಾವೆ. ಅದರಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅಂದರೆ ಒಂದು ನೇರವಾಗಿರೋ ಒಂದು ರೇಖೆ, ಇನ್ನು ಅದಕ್ಕೆ 90 ಡಿಗ್ರಿನಲ್ಲಿ ಇನ್ನೊಂದು ರೇಖೆ, ಅವೆರಡರ ಮಧ್ಯೆ ಸೇರಿರೋ ರೇಖೆ. ಈ ರೀತಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತೇವೆ ನಾವು. ಈ ರೈಟ್ ಆಂಗಲ್ ಟ್ರಯಾಂಗಲ್ನಲ್ಲಿ ಒಂದು ಫಾರ್ಮುಲಾ ಇದೆ. ಏನು? ಈ ಎರಡು ಒಂದು 90 ಡಿಗ್ರಿಗೆ ಇರೋ ಎರಡು ಲೈನನ್ನು ಸೇರಿಸೋ ಒಂದು ರೇಖೆ ಏನಿದೆ, ಈ ರೇಖೆ ಮತ್ತು ಈ ಮಿಕ್ಕಿದ ಎರಡು ರೇಖೆಗಳ ಮಧ್ಯೆ ಸಂಬಂಧವನ್ನು ಒಂದು ಪೈಥಾಗರಸ್ ಥಿಯರಮ್ ಅಂತ ಹೇಳ್ತಾರೆ. ಅದನ್ನು ನಮ್ಮ ಭಾರತೀಯ ಸಂಖ್ಯಾಶಾಸ್ತ್ರದಲ್ಲಿ ಮುಂಚೆನೂ ಇತ್ತು, ಆದರೆ ಈಗ ಸದ್ಯದ ಒಂದು ವೈಜ್ಞಾನಿಕ ಕಲಿಕೆಯಲ್ಲಿ ಅದನ್ನು ಪೈಥಾಗರಸ್ ಥಿಯರಮ್ ಅಂತ ಎಲ್ಲರೂ ಕಲಿತೇವೆ ನಾವು ಸ್ಕೂಲ್ನಲ್ಲಿ. ಆ ಫಾರ್ಮುಲಾ ಏನು ಹೇಳುತ್ತೆ ನೋಡಿ, ಈ ಎರಡು 90 ಡಿಗ್ರಿ ಮಧ್ಯೆ ಇರೋ ಈ ಎರಡು ಲೈನ್ ಇದೆಯಲ್ಲ, ಈ ರೇಖೆದು ಸ್ಕ್ವೇರ್ ಅದು ಈ ಎರಡು ರೇಖೆಗಳ ಸ್ಕ್ವೇರ್ದು ಒಂದು ಸಮ್, ಅಥವಾ ಅವೆರಡನ್ನ ಕೂಡಿಸಿದ್ರೆ ಏನು ಬರುತ್ತೆ, ಇವೆರಡಕ್ಕೆ ಅದು ಈಕ್ವಲ್. ಅಂದರೆ ಹೈಪಾಟನ್ಯೂಸ್ ಅಂತ ಹೇಳ್ತಾರೆ ಇದನ್ನು. ಈ ಹೈಪಾಟನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಎರಡು ಸೈಡ್ಗಳದ್ದು ಸ್ಕ್ವೇರು, ಅವುಗಳನ್ನ ಅಡಿಷನ್. ಈಗ ಇದನ್ನ ನಾವು ಈ ಫಾರ್ಮುಲಾ ನೆನ್ಪಿಟ್ಕೊಂಡಾಗ, ಈ ಫಾರ್ಮುಲಾ ಹಿಂದೆ ಇರೋ ಹೇಗಿದು ಬಂತು ಅದನ್ನು ನಾವು ಕಂಡುಹಿಡಿಬೋದು. ಇದನ್ನ ಹೇಗೆ ಉಪಯೋಗ ಮಾಡಲಿ ಅದನ್ನು ಕಂಡುಹಿಡಿಬೋದು. ಈ ರೀತಿ ನಮಗೆ ಹಲವಾರು ರೀತಿಯ ಫಾರ್ಮುಲಾಗಳಿದ್ದಾವೆ ಅಲ್ವಾ. ಈಗ ಉದಾಹರಣೆಗೆ ಉಪ್ಪನ್ನ ನೀರಿಗೆ ಹಾಕಿದಾಗ ಉಪ್ಪು ಕರಗತ್ತೆ, ಅದು ಒಂದು ರೀತಿ ಫಾರ್ಮುಲಾನೇ ಅಲ್ವಾ. ಅಥವಾ ನಾವು ನಿಂಬೆ ಹಣ್ಣನ್ನು ಅಥವಾ ಹುಳಿಯನ್ನು ಹಿಂಡಿದ್ರೆ ಹಾಲು ಒಡೆದೋಗುತ್ತೆ, ಅದು ಒಂದು ರೀತಿ ಫಾರ್ಮುಲಾನೇ. ಹೀಗೆ ಜೀವನದಲ್ಲಿ ಬೇರೆ 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 ಫಾರ್ಮುಲಾಗಳನ್ನ ನೀವು ನಾನು ಕಂಡುಹಿಡ್ಕೊಂಡಾಗ ನಮ್ಮ ಬೇರೆ ಬೇರೆ ರೀತಿಯ ಪರಿಸ್ಥಿತಿಗಳಲ್ಲಿ ಅದನ್ನು ಉಪಯೋಗ ಮಾಡ್ಬೋದು. ಈಗ ನಮಗೆ ಹಾಲನ್ನು ಒಡಿಬೇಕು, ಈಗ ಎಷ್ಟೊಂದು ಸರ್ತಿ ನಾವು ಪನ್ನೀರ್ ಅಂತ ಮಾಡ್ತೇವಲ್ಲ, ಪನ್ನೀರ್ನ ಮಾಡಬೇಕಾದ್ರೆ ಹಾಲು ಒಂದು ರೀತಿ ಒಡೆದಾಗ ಅದರಿಂದನೇ ಪನ್ನೀರ್ ಮಾಡಲಿಕ್ಕಾಗೋದು, ಆವಾಗ ಸ್ವಲ್ಪ ಹುಳಿಯನ್ನು ಹಿಂಡಬೇಕಾಗತ್ತೆ. ಹೀಗೆ ಬೇರೆ ಬೇರೆ ರೀತಿಯ ಸಂದರ್ಭಗಳಲ್ಲಿ ನಮಗೆ ಆ ಫಾರ್ಮುಲಾ ಗೊತ್ತಿದ್ರೆ ಅದನ್ನು ಉಪಯೋಗ ಮಾಡ್ಬೋದು. ಅದ್ರ ಹಿಂದೆ ಇರೋ ಒಂದು ತತ್ವವನ್ನು ನಾವು ಕಂಡುಹಿಡ್ಕೊಂಡು ಹೇಗೆ ಉಪಯೋಗ ಮಾಡಲಿ ಅಂತ ನಾವು ವಿಚಾರ ಮಾಡ್ಬೋದು. ಅದೇ ರೀತಿ ಈ ಜೀವನದ ಬಗ್ಗೆ ಒಂದು ಬದಲಾಗದೇ ಇರೋ ಸತ್ಯಗಳನ್ನ ನಮ್ಮ ಋಷಿಗಳು ಮುನಿಗಳು ಹಲವಾರು ರೀತಿಯ ಸದ್ಗುರುಗಳು ಕಂಡಿಡಿದು ಅವರೆಲ್ಲರ ಒಂದು ಸಾರ್ವತ್ರಿಕವಾದ ಘೋಷಣೆ ಈ 4 ಮಹಾವಾಕ್ಯಗಳು. ಇನ್ನೂ ಹಲವಾರು ಮಹಾವಾಕ್ಯಗಳಿದ್ದಾವೆ. ಒಂದು ರೀತಿಯಲ್ಲಿ ಭಗವದ್ಗೀತೆ ಇರ್ಬೋದು, ಅಥವಾ ಯಾವುದೇ ನಾವು ಶಾಸ್ತ್ರವನ್ನು ತಗೊಂಡಾಗ ಎಲ್ಲವೂ ಮಹಾವಾಕ್ಯಗಳೇ ಅದರಲ್ಲಿ. ಯಾಕಂದರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರೋ ಪ್ರತಿಯೊಂದು ವಾಕ್ಯನೂ ಒಂದು ರೀತಿಯಲ್ಲಿ ಮಹಾವಾಕ್ಯ. ಆದರೆ ಒಂದು ನಮಗೆ ಬಹಳ ಸುಲಭವಾಗಿ ಮನಸ್ಸಿನಲ್ಲಿ ಉಳ್ಕೊಳ್ಳಿಕ್ಕೆ ಬಹಳ ಜನಪ್ರಿಯವಾಗಿರುವಂಥವು ಈ 4 ಮಹಾವಾಕ್ಯಗಳು. ಮಹತ್ಕರವಾದ ಸತ್ಯವನ್ನು ನಿಮಗೆ ನನಗೆ ದರ್ಶನ ಮಾಡಲಿಕ್ಕೆ ಇರುವಂಥದ್ದು. ಇದರಲ್ಲಿ ಒಂದು ರೀತಿಯಲ್ಲಿ ಹಂತ ಹಂತವಾದ ವಿಚಾರಗಳಿದ್ದಾವೆ. ಮೊಟ್ಟ ಮೊದಲನೇದಾಗಿ ವಿಚಾರ ತತ್ತ್ವಮಸಿ. ಯಾರಿಗೆ ಇದು? ಯಾರು ಜೀವನದಲ್ಲಿ ಅಯ್ಯೋ ನಾನು ಬೇರೆ ನೀನು ಬೇರೆ, ನನಗೆ ಅದಾಯಿತು ನನಗಿದಾಯಿತು, ನನಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ, ನನಗೆ ಬೇಜಾರು ದುಃಖ, ಈ ರೀತಿ ಎಲ್ಲ ಕಳವಳ ಪಡ್ತಾ ಇರೋ ಒಂದು ವ್ಯಕ್ತಿ ಯಾರಿರ್ತಾರೆ, ಆ ವ್ಯಕ್ತಿಗೆ ಸದ್ಗುರುಗಳು ಮೊಟ್ಟ ಮೊದಲನೇದಾಗಿ ಕೊಡುವಂಥ ಒಂದು ವಿಚಾರ ತತ್ತ್ವಮಸಿ. ಏನು ಹಂಗಂದ್ರೆ, ಯಾಕಪ್ಪ ನೀನು ಇಷ್ಟೊಂದು ಗೋಳು ಇಟ್ಕೊಳ್ತಾ ಇದೆಯಾ? ಈ ಜೀವನದಲ್ಲಿ ನೀನು ಯಾರು ಗೊತ್ತಾ? ನೀನು ಆ ಭಗವಂತನೇ, ನೀನೇ ಆ ಒಂದು ದೈವಿ ಶಕ್ತಿಯ ಒಂದು ಪ್ರತಿರೂಪ ಅಪ್ಪ. ತತ್ತ್ವಮಸಿ, ನೀನೇ ಅದು. ಹೌದಾ? ನಾನಾ? ಅಯ್ಯೋ, ನಾನು ನೋಡಿದ್ರೆ ಇಷ್ಟೇ ಉದ್ದ ಇಷ್ಟೇ ಆಗಲ್ಲ, ನಾನು ನೋಡಿದ್ರೆ ನಂಗೆ ಇಷ್ಟೇ ಗೊತ್ತು ಎಷ್ಟೊಂದು ಗೊತ್ತಿಲ್ಲ, ನಾನು ನೋಡಿದ್ರೆ ಒಂದೊಂದ್ಸತಿ ಅಳು ಬರುತ್ತೆ ಒಂದೊಂದ್ಸತಿ ನಗು ಬರುತ್ತೆ, ನಾನಾ ಅದು?
ಹೆಂಗೆ? ನಾನು ಸಾಧ್ಯನೇ ಇಲ್ಲ. ನೀವು ಪರವಾಗಿಲ್ಲ, ನೀವು ಸದ್ಗುರುಗಳು, ನೀವು ಗುರುಗಳು, ನೀವು ಯಾವಾಗಲೂ ನಗ್ನಗ್ತಾ ಇರ್ತೀರ, ನೀವೇನೋ ಬೇರೆ. ನಾನ ಸಾಧ್ಯನೇ ಇಲ್ಲ. ಛೇ, ನಾನು ಎಂಥ ದೊಡ್ಡ ಪಾಪಿ. ಈ ರೀತಿಯೆಲ್ಲ ಆ ಒಂದು ವಿಚಾರ ಬರುತ್ತೆ. ಯಾರಿಗೆ? ನಾನು ವ್ಯಕ್ತಿ ಅನ್ನೋ ಮನಸ್ಸಿರೋರಿಗೆ. ಆದರೆ ಇದು ಮಹಾವಾಕ್ಯ. ಅಂದ್ರೇನು? ಇದೇ ಸತ್ಯ. ಆದರೆ ನನಗರಿವಿಲ್ಲದೆ ಇರ್ಬೋದು. ಯಾಕೆ? ಹಾಗೆ ನಾನು ಅದನ್ನ ನಾನಿನ್ನೂ ವಿಚಾರ ಮಾಡಿಲ್ಲದೆ ಇರ್ಬೋದು. ಆ ವಿಚಾರ ಮಾಡ್ಲಿಕ್ಕೆ ಹೋದಾಗ ಮನಸ್ಸಿನಲ್ಲಿ ಹಲವಾರು ರೀತಿಯ ಗೋಜಲುಗಳು, ಶಂಕೆಗಳು ಎಲ್ಲ ಮೂಡಬಹುದು. ಅದನ್ನೆಲ್ಲ ನಾನು ಹಂತ ಹಂತವಾಗಿ ನಾನು ಪರಿಹಾರ ಮಾಡ್ಕೊಳ್ಬೇಕು. ಒಂದು ರೀತಿನಲ್ಲಿ ಈಗ ನೀವೆಲ್ಲರೂ ಎಷ್ಟೊಂದು ರೀತಿಯ ಈ ಟ್ರೆಜರ್ ಹಂಟ್ ಅಥವಾ ಒಂದು ಟ್ರೆಜರ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ಬೋದು ನಾವು? ನಿಧಿ ಶೋಧನೆ. ಆ ರೀತಿ ಚಲನಚಿತ್ರ ನೀವು ಎಷ್ಟೊಂದು ನೋಡಿರ್ಬೋದು. ಕನ್ನಡದಲ್ಲಿ ಒಂದು ಕಾಲದಲ್ಲಿ ಗಂಡ ಬೇರುಂಡ ಅಂತ ಒಂದು ಮೂವಿ ಬಂದಿತ್ತು. ಆ ಗಂಡ ಬೇರುಂಡ ಮೂವಿನಲ್ಲಿ ಏನಪ್ಪಾ ಅಂತಂದ್ರೆ, ಯಾರೋ ಒಬ್ಬನಿಗೆ ಒಂದು ಮ್ಯಾಪ್ ಸಿಕ್ಕತ್ತಂತೆ. ಆ ಮ್ಯಾಪ್ನಲ್ಲಿ ಅವನು ಅವನು ಸತ್ತೋಗ್ತಾ ಇರ್ತಾನೆ. ಅವನು ಇನ್ನೊಬ್ಬನಿಗೆ ಮ್ಯಾಪ್ ಕೊಡ್ತಾನೆ. ಕೊಟ್ಬಿಟ್ಟು, ಈ ಮ್ಯಾಪ್ ನೀವು ಹುಡ್ಕೊಂಡ್ರೆ ಇಲ್ಲಿ ಹೋದ್ರೆ ನಿಂಗೆ ನಿಧಿ ಇದು ನನಗೆ ಸಿಕ್ತು, ಆದರೆ ನನಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಕೊಟ್ಬಿಡ್ತಾನೆ. ಯಾರಿಗೆ ಸಿಕ್ಕತ್ತೆ ಅವನು ಖುಷಿಯಾಗಿ ಈಗ ಆ ಮ್ಯಾಪಲ್ಲಿರೋದನ್ನ ಹುಡ್ಕಕ್ಕೆ ಹೋಗ್ತಾನೆ. ಇದು ಆ ಕಥೆಯ ಒಂದು ಮೂಲ ಏನೋ ಅಂತರ. ಈ ರೀತಿ ಕತೆ ಶುರುವಾಗತ್ತೆ. ಇದೇ ಥರ ನಿಮಗೂ ನಮಗೂ ಈ ರೀತಿ ಏನೋ ಒಂದು ನಿಧಿ ಶೋಧನೆಗೆ ಸದ್ಗುರುಗಳು ತತ್ತ್ವಮಸಿ ಅದನ್ನು ಸುಮ್ಮನೆ ಅವ್ರು ಹೇಳಿದ್ರು ಹೌದು ಅಂತ ಹೇಳಿದಾಗ ಅದರಲ್ಲೇನೂ ಚೆನ್ನಾಗಿಲ್ಲ. ಅವನು ಹೇಳ್ದ ಈ ಮ್ಯಾಪ್ನಲ್ಲಿ ನಿಧಿ ಇದೆಯಂತೆ ಅಂತ ನಾನು ಇಟ್ಕೊಂಡು ಮ್ಯಾಪಲ್ಲಿ ನನ್ನ ಜೇಬ್ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಆ ನಿಧಿ ಸಿಕ್ದಂಗ ಇಲ್ಲ. ನಾನೇನು ಮಾಡಬೇಕು? ಒಂದು ಹೆಜ್ಜೆ ತಗೊಳ್ಬೇಕು. ಏನೋ ಹೇಳ್ತಾ ಇದೆ, ಇದು ಎಲ್ಲ ಹಿಂಗೆ ಹೋಗು ಅಂತ ಹೇಳ್ತಾ ಇದೆ, ಹೋಗ್ಲಾ ನೋಡೇ ಬಿಡೋಣ ಅಂತ ಯಾವಾಗ ಒಂದು ಹೆಜ್ಜೆ ತೊಗೊಂಡು ಅವ್ನು ಹೋಗ್ತಾನೆ, ಆವಾಗ ಅವನ ಜೀವನದಲ್ಲಿ ಏನೋ ಒಂದು ಹೊಸತನ ಶುರುವಾಗತ್ತೆ. ಹಾಗೆ ಸದ್ಗುರುಗಳು ಹೇಳ್ತಾರೆ, ತಿಳಿದವ್ರು ಹೇಳ್ತಾರೆ, ಅರ್ಥವ್ರು ಹೇಳ್ತಾರೆ, ಶ್ರೀಕೃಷ್ಣ ಹೇಳ್ತಾನೆ, ಅಥವಾ ನಮ್ಮೆಲ್ಲ ಶಾಸ್ತ್ರಗಳು ಹೇಳ್ತವೆ. ನಮ್ಮ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಬರೆದಿರುತ್ತೆ ದರ್ಶನ ದರ್ಶನ ಅಂತ ಹೇಳುತ್ತೆ. ಆದರೆ ನಾನು ಆ ದರ್ಶನವನ್ನು ಮಾಡಲಿಕ್ಕೆ ಒಂದು ಹೆಜ್ಜೆ ತಗೊಳ್ಬೇಕು. ಹಾಗಾಗಿ ಈ ಒಂದು ನಿಧಿ ಶೋಧನೆಗೆ ಒಂದು ಗುರಿಯನ್ನ ಕಲ್ಪನೆ ಮಾಡೋದು ತತ್ತ್ವಮಸಿ. ನಾನೇ ಅದು. ಹೇಗೆ ನೀನೇ ಅದು ಅಂತ ಅದಕ್ಕೆ ಮೊದಲು ಗುರುಗಳು ನನಗದನ್ನ ಬೋಧನೆ ಮಾಡ್ತಾರೆ. ನೀನೇ ಅಪ್ಪ ಅದು, ನಾನೇ ಅದ. ಹೇಗೆ? ಅಲ್ಲಿಂದ ನಿಧಿ ಶೋಧನೆಯ ಒಂದು ಹಂತ ಹಂತದ ಪ್ರಯಾಣ ಶುರುವಾಗುತ್ತೆ. ಆ ಪ್ರಯಾಣ ನನ್ನನ್ನ ನಿಮ್ಮನ್ನ ಹಲವಾರು ರೀತಿಯ ಏರುಪೇರುಗಳ ಮೂಲಕ ತಗೊಂಡೋಗುತ್ತೆ. ಯಾಕೆ? ನಾನೇ ಅದಾಗಿದ್ರೆ ನನಗೆ ಯಾಕೆ ಜೀವನದಲ್ಲಿ ಕಷ್ಟ ಬರ್ತಾ ಇದೆ? ನಾನೇ ಅದಾಗಿದ್ರೆ ಆ ಚಿತ್ರದಲ್ಲೆಲ್ಲ ತೋರಿಸ್ತಾರೆ, ಚಲನಚಿತ್ರದಲ್ಲಿ ಅವ್ರು ಯಾರೋ ದೇವರಂತೆ, ಅವರು ಹಿಂಗಂತಾರಂತೆ ಕೈನ, ಹಿಂಗೆ ಕೈ ತೆಗೆದ್ರೆ ಎಲ್ಲ ಸಿಕ್ಕಿರುತ್ತಂತೆ ಅವ್ರಿಗೆ. ಎಲ್ಲಿ ನಾನು ಹಿಂಗಂತೀನಿ, ಏನು ಸಿಗ್ತಾ ಇದೆ? ಬರೀ ಖಾಲಿ ಗಾಳಿ, ಏನು ಸಿಗ್ತಾ ಇಲ್ಲ. ಅದ್ಯಾವುದೋ ಚಿತ್ರದಲ್ಲಿ ಶ್ರೀಕೃಷ್ಣ ಅಂತೆ ಒಂದು ಅನ್ನದ ಅಗಳು ತಿನ್ಬಿಟ್ಟು ಅಂತಂದಂತೆ, ಅವಾಗ ಅನ್ನ ಎಲ್ಲ ಪೂರ್ತ ತಮ್ಗೆನಲ್ಲಿ ತುಂಬ್ಕೊಂಡ್ಬಿಡ್ತಂತೆ. ನಾನು ಒಂದು ಅನ್ನದ ಅಗಳು ತಿಂದರೆ ಹೊಟ್ಟೆನು ಗುಡುಗುಡು ಅಂತ ಇರುತ್ತೆ. ಹೆಂಗೆ? ಏನಂಗಂದ್ರೆ ಇದು ಒಂದು ರೀತಿನಲ್ಲಿ ನಿಮ್ಮ ನನ್ನ ಶೋಧನೆಗೆ ಇದು ಗುರಿ. ತತ್ತ್ವಮಸಿ. ನಾನು ಪ್ರಯಾಣ ಮಾಡಬೇಕು, ನಾನು ಕಂಡುಹಿಡಿಬೇಕು. ಹೇಗೆ? ಅವ್ರೇನೋ ಹೇಳ್ತಾ ಇದ್ದಾರೆ, ಅದು ನನಗೆ ಗೊತ್ತಿಲ್ಲ, ಆದರೆ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹೇಗದು? ಆ ಸೈಂಟಿಫಿಕ್ ಫಾರ್ಮುಲಾ ಇರುತ್ತೆ, ಆ ಟ್ರಯಾಂಗಲ್ 90 ಡಿಗ್ರಿ ಟ್ರಯಾಂಗಲ್ ಫಾರ್ಮುಲಾ ಇರುತ್ತೆ. ಹೈಪಾಟನ್ಯೂಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಟೂ ಸೈಡ್ಸ್ ಅಂತ ಹೇಳ್ತಾರೆ.
ಹೇಗದು? ಅಥವಾ ಹುಳಿಯನ್ನು ಹಿಂಡಿದಾಗ ಹಾಲು ಒಡೆಯುತ್ತೆ ಅಂತ ಹೇಳ್ತಾರೆ, ಹೇಗದು? ನಾನು ಪ್ರಯೋಗ ಮಾಡಿ ಅಥವಾ ಅನುಭವದ ಮೂಲಕ ವಿಚಾರ ಮಾಡಿ ನಾನು ಕಂಡಿಡಿಬೇಕು. ಯಾವಾಗ ನಾನು ಕಂಡಿಡಿದೆ ಆವಾಗ ಒಂದು ರೀತಿನಲ್ಲಿ ಅಯಮಾತ್ಮ ಬ್ರಹ್ಮ ಅಥವಾ ಅಹಂ ಬ್ರಹ್ಮಾಸ್ಮಿ ಅನ್ನೋ ಇನ್ನೊಂದು ಮಹಾವಾಕ್ಯ ಆ ಒಂದು ಶಿಷ್ಯನಿಗೆ ಅರಿವಾಗತ್ತೆ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ನಾನೇ ಅಹಂ ಬ್ರಹ್ಮಾಸ್ಮಿ, ನಾನೇ ಅದು. ಅದು ಕೇವಲ ಒಂದು ಮಾತಿನ ವಾಕ್ಯ ಅಲ್ಲ, ಅದು ಒಂದು ಆಳವಾದ ಅನುಭವ. ತತ್ವಮಸಿ ಒಂದು ರೀತಿ ಉಪದೇಶದ ವಾಕ್ಯ, ಸದ್ಗುರುಗಳು ಕೊಡೋ ಉಪದೇಶದ ವಾಕ್ಯ. ಉಪದೇಶ ಯಾಕೆ? ನಿಮಗೆ ಜೀವನದಲ್ಲಿ ಯಾರಾದರೂ ಏನಾದರೂ ಕೊಟ್ಟಾಗ ಅದು ನಿಮಗೆ ಒಳ್ಳೇದು ಮಾಡಬೇಕು. ಅತ್ಯುನ್ನತವಾದದನ್ನು ಕೊಡೋ ಅಂಥದ್ದು ಸದ್ಗುರುಗಳು. ಏನು? ಈ ರೀತಿ ಉಪದೇಶ ವಾಕ್ಯ. ನೀನೇ ಅದು. ಯಾವಾಗ ಆ ಅರಿವಾಗತ್ತೆ, ಅದು ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಾತಲ್ಲ, ಆಂತರಿಕವಾದ ಒಂದು ಅರಿವು. ಆಯ್ತು, ಹಾಗಾದ್ರೆ ಪ್ರಯಾಣ ಅಲ್ಲಿಗೆ ಮುಗಿತಾ? ಪ್ರಯಾಣ ಅಲ್ಲಿಗೆ ಮುಗ್ದಿಲ್ಲ. ಮುಂದಿನ ಪ್ರಯಾಣ ಇದೆ. ಏನದು? ಸರ್ವಂ ಕಲ್ವಿದಂ ಬ್ರಹ್ಮ. ನಾನು ಆ ದೈವಿ ಸ್ವರೂಪ, ನಾನು ಅಂತ ಯಾವ ಒಂದು ಅರಿವಿದೆ ಅದೇ ಆ ಒಂದು ಭಗವಂತನ ಪ್ರತಿರೂಪ. ಹಾಗಾದ್ರೆ ಇದೆಲ್ಲ ನೋಡ್ತಾ ಇದ್ದೀನಲ್ಲ, ಅದು ನಾನು ಮತ್ತೊಂದು ಅನ್ನೋ ಇನ್ನೂ ಅಂತರ ಇದೆಯಲ್ಲ, ಆ ಅಂತರ ಸಹ ಅಳಿಬೇಕು. ನಾನು ಆ ಮರ, ನಾನು ಈ ಬೆಕ್ಕು, ನಾನು ಆ ಇನ್ನೊಬ್ರು ಮನುಷ್ಯರು, ನಾನು ನನ್ನ ಗಂಡ, ನಾನು ನನ್ನ ಮಕ್ಕಳು, ನಾನು ನನ್ನ ಪಕ್ಕದ ಮನೆಯವರು, ನಾನು ಆ ಯಾರೋ ಒಬ್ಬ. ಈ ನಾನು ಮತ್ತೊಂದು ಆ ಒಂದು ಅಂಶ ಎಲ್ಲಿ ಸ್ಪಷ್ಟವಾದ ಅರಿವಿನ ಮೂಲಕ, ಆಳವಾದ ಅನುಭವದ ಮೂಲಕ ಎಲ್ಲಿ ಅದು ನಿಲ್ಲುತ್ತೆ, ಅಲ್ಲಿ ಹೌದು ಎಲ್ಲವೂ ಭಗವಂತನೇ, ಭಗವಂತನ ಬಿಟ್ಟು ಬೇರೇನೂ ಇಲ್ಲ, ಎಲ್ಲವೂ ಆ ದೈವತ್ವವೇ. ಆಗ ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಭಗವಂತನೇ. ಅದು ಸಹ ಒಂದು ರೀತಿಯಲ್ಲಿ ಒಂದು ಅರಿವು, ಜ್ಞಾನದ ಅರಿವು. ಆದರೆ ಕಟ್ಟ ಕಡೆನಲ್ಲಿ ಏನಿದೆ? ಪ್ರಜ್ಞಾನಂ ಬ್ರಹ್ಮ, ಕೇವಲ ಅರಿವು. ಅರಿವಿಲ್ಲದೆ ಮತ್ತೇನಿಲ್ಲ. ಪ್ರಜ್ಞಾನಂ ಬ್ರಹ್ಮ. ಹೀಗೆ ಈ ಮಹಾವಾಕ್ಯಗಳು ಒಂದು ಪ್ರಯಾಣದ ಬೇರೆ ಬೇರೆ ಹಂತಗಳನ್ನ, ಬೇರೆ ಬೇರೆ ರೀತಿಯ ಸತ್ಯದ ಅರಿವನ್ನ ನಮಗೆ ತೋರಿಸುವಂಥ ಮಹತ್ಕರವಾದ ವಾಕ್ಯಗಳು. ಒಂದು ರೀತಿಯಲ್ಲಿ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ನಮಗೆ ಒಂದು ಮ್ಯಾಪ್ ಅಂತ ಬೇಕಾಗತ್ತೆ, ಅಥವಾ ನಿಧಿ ಶೋಧನೆಗೆ ಮಾಡಬೇಕಾದಾಗ ನಮಗೆ ಒಂದು ಮ್ಯಾಪ್ ಅಂತ ಬೇಕಾಗತ್ತೆ. ಆ ಮ್ಯಾಪ್ನಲ್ಲಿ ತೋರಿಸಿರ್ತಾರೆ, ನೀವು ಈಗ ಬೆಂಗಳೂರಿಂದ ಶುರು ಆದರೆ ನೀವು ಮೈಸೂರು ಕಡೆ ಹೋಗ್ತಾ ಇದ್ರೆ ನಿಮಗೆ ಮೊದಲು ಕಂಗೇರಿ ಅಂತ ಬರುತ್ತೆ, ಅದಾದ್ಮೇಲೆ ರಾಮನಗರ ಬರುತ್ತೆ. ಓ ಬಂತಾ? ಬಂತು. ಓ ನೋಡಿದೆ, ಇದೇ ರಾಮನಗರ. ಅಂದರೆ ಒಂದು ರೀತಿಯಲ್ಲಿ ಹೌದು ಆ ದಾರಿನಲ್ಲಿ ಹೋಗ್ತಾ ಇದ್ದೇವೆ ಅಂತ ಗೊತ್ತಾಗತ್ತಲ್ಲ. ಅದೇ ರೀತಿ ಪೂರ್ಣತ್ವದ ಅರಿವು ಕೇವಲ ಒಂದಲ್ಲ. ಈ ಎಲ್ಲ ಮಹಾವಾಕ್ಯಗಳೂ ಪೂರ್ಣತ್ವದ ಬೇರೆ ಬೇರೆ ಸಂಕೇತಗಳು. ಪೂರ್ಣತ್ವ ಅಂದ್ರೆ ಎಲ್ಲವನ್ನು ಯಾವುದು ಒಗ್ಗೂಡಿಸ್ಕೊಂಡಿದೆ ಅದು ಪೂರ್ಣ. ಹಾಗಾಗಿ ಕೇವಲ ಒಂದು ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ದೃಷ್ಟಿಕೋನಗಳು
ಆಯಾ ಒಂದು ಸಂದರ್ಭ ಸಮಯಕ್ಕೆ ಅನುಸಾರವಾಗಿ ಒಂದು ರೀತಿಯಲ್ಲಿ ಸರಿ. ಹಾಗೆ ಎಲ್ಲವನ್ನೂ ನೋಡೋ ನಮಗೆ ದರ್ಶನವನ್ನ ಮಾಡ್ಲಿಕ್ಕಾಗುವಂಥದಕ್ಕೆ ಸಹಾಯ ಮಾಡಲಿಕ್ಕಿರೋದು ಈ ಮಹಾವಾಕ್ಯಗಳು. ಹೀಗೆ ಭಗವದ್ಗೀತೆಯಲ್ಲಿ ನಾವು 700 ಶ್ಲೋಕಗಳು ಅಂತಂದ್ರೆ ಒಂದು ರೀತಿಯಲ್ಲಿ 700 ಮಹಾವಾಕ್ಯಗಳು, ಅಥವಾ ಒಂದೊಂದರಲ್ಲಿ ನಾವು ಹಲವಾರು ರೀತಿಯ ದೃಷ್ಟಿಕೋನಗಳ ಮೂಲಕ ಹಲವಾರು ರೀತಿಯ ಸತ್ಯದ ಬೇರೆ ಬೇರೆ ದೃಷ್ಟಿಕೋನಗಳನ್ನ ನಾವು ನೋಡ್ಬೋದು. ಅದನ್ನೆಲ್ಲ ನಾವಿವಾಗ ಒಂದೊಂದಾಗಿ ಸವಿವರವಾಗಿ ನೋಡ್ತಾ ಹೋಗೋಣ ಮುಂದೆ ಮುಂದೆ ನಮ್ಮ ಪ್ರಯಾಣದಲ್ಲಿ. ಇದು ನಿಮ್ಮ ನನ್ನ ನಿಧಿ ಶೋಧನೆ. ಯಾತಕ್ಕೆ? ನಿಮ್ಮ ನನ್ನ ಜೀವನ ಅದ್ಭುತವಾಗಿರ್ಲಿಕ್ಕೆ. ಹೇಗಾಗುತ್ತೆ? ಇಲ್ಲಿ ಯಾವುದೋ ಹೊರ ರೂಪದಲ್ಲಿರೋ ಆ ಗಟ್ಟಿಯಾದ ಅಥವಾ ಚಿನ್ನದ ಗಟ್ಟಿ ಅಂತ ಹೇಳೋ ನಿಧಿಯಲ್ಲ, ನಿಮ್ಮಲ್ಲಿರೋ ಒಂದು ಆನಂದದ ಒಂದು ನಿಧಿ ಏನಿದೆ ಅದನ್ನ ನೀವು ನಾನು ತಲುಪಬೇಕಾಗತ್ತೆ. ಅದು ಪ್ರತಿಯೊಬ್ಬರ ಪ್ರಯಾಣ. ಇನ್ಯಾರೋ ನಿಮ್ಮನ್ನ ಕೈ ಹಿಡ್ಕೊಂಡು ಅಲ್ಲಿಗೆ ತಗೊಂಡೋಗ್ಲಿಕ್ಕಾಗಲ್ಲ. ಇನ್ಯಾರೋ ಭಗವಂತ ಇರ್ಬೋದು, ಶ್ರೀಕೃಷ್ಣ ಇರ್ಬೋದು, ಸದ್ಗುರುಗಳಿರ್ಬೋದು, ಅವ್ರು ಬೆರಳು ಮಾಡಿ ತೋರಿಸ್ಬೋದು, ನೋಡಿ ಹೀಗೆ ಹೋಗ್ಬೋದು, ಇದು ಇರ್ಬೋದು, ಈ ದಾರಿನಲ್ಲಿ ಸಿಕ್ಬೋದು ನೋಡಿ. ಆದರೆ ನಡೆಯೋದು ಯಾರು? ನೀವು ನಾನು. ನೀವು ನಾನು ನಡಿಬೇಕು. ನೀವು ನಾನು ಇದನ್ನ ಅಳವಡಿಸ್ಕೊಳ್ಬೇಕು. ನೀವು ನಾನು ಈ ಸತ್ಯಗಳಲ್ಲಿ ನಿಷ್ಠರಾಗಿ ಸ್ಥಾಪಿತವಾಗಬೇಕು. ಅದೇ ನಿಜವಾದ ಭಗವದ್ಗೀತೆ. ಹರಿ ಓಂ. ಧನ್ಯವಾದಗಳು ಸರ್. ಬಹಳ ಸವಿವರವಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಯಾರಿಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಯಾರಿಗೂ ಏನ್ ಪ್ರಶ್ನೆ ಇಲ್ವಾ? ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ಒಂದ್ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರ್ತೈತೆ. ಪ್ರಜ್ಞಾನ ಅಂದ್ರೆ ಅರಿವು. ಬ್ರಹ್ಮ, ಬ್ರಹ್ಮ ಅಂತಂದ್ರೆ ಈ ಸಂಪೂರ್ಣತೆ. ಈಗ ನಿಮಗೆ ಅನುಭವ ಯಾವುದೋ ಒಂದನ್ನ ನೋಡಿದಾಗ, ಈಗ ಉದಾಹರಣೆಗೆ ನಾನು ಏನೋ ಒಂದು ವಸ್ತುವನ್ನು ತೋರಿಸ್ತಾ ಇದ್ದೇನೆ ವಿಡಿಯೋನಲ್ಲಿ, ನಾನು ನಿಮ್ಗೆ ಕೇಳ್ತೇನೆ ಇದೇನು ವಸ್ತು? ಆವಾಗ ನೀವು ಓ ಇದಾ, ಇದು ಏನೋ ಒಂದು ಕನ್ನಡಕ ಇಡೋ ಪೌಚ್ ಅಂತ ನೀವು ಹೇಳ್ಬೋದು. ಅಥವಾ ಇನ್ನೊಂದು ವಸ್ತು ತೋರಿಸ್ತೇನೆ, ಇದೇನು ವಸ್ತು? ನೀವು ಓ ಇದಾ, ಇದು ಮೊಬೈಲ್. ಅಂದ್ರೆ ಈಗ ಏನೋ ಒಂದು ಈ ರೀತಿ ನಿಮ್ಮ ಮುಂದೆ ಬಂದಾಗ ಅದು ನಿಮ್ಮ ಕಣ್ಣಿನಿಂದ ನಿಮ್ಮ ಮನಸ್ಸಿಗೆ ಗೋಚರವಾಗಿ ಅಲ್ಲಿ ಇದು ಅದು ಅಥವಾ ಇದು ಅದಲ್ಲ, ಆ ರೀತಿಯೆಲ್ಲ ಒಂದು ಅರಿವು ಉಂಟಾಗ್ತಾ ಇದೆ. ಈ ಅರಿವು ಈ ವಸ್ತುವಿನಲ್ಲಿದೆಯಾ ಅಂತ ನಾವು ಪ್ರಶ್ನೆ ಹಾಕೊಂಡಾಗ, ಈ ವಸ್ತು ನಾನು ಮೊಬೈಲ್ ಅಂತ ಈ ವಸ್ತು ಹೇಳ್ತಾ ಇಲ್ಲ ನಮಗೆ, ನಿಮಗ್ ಗೊತ್ತಾಗ್ತಾ ಇದೆ. ನಿಮ್ ಕಣ್ಣಿಗೆ ಇದು ಮೊಬೈಲ್ ಅಂತ ಗೊತ್ತಾಗ್ತಾ ಇದೆಯಾ? ನಿಮ್ ಕಣ್ಣು ಗೊತ್ತಾಗ್ತಾ ಇಲ್ಲ. ಹೀಗೆ ನಾವು ವಿಚಾರ ಮಾಡಿ ನೋಡಿದಾಗ ಈ ಪ್ರಪಂಚದಲ್ಲಿ ಏನೇ ನಿಮ್ಗೆ ಅರಿವಾಗ್ತಾ ಇದೆ ಅಂತಂದ್ರೆ ಏನೋ ಒಂದು ಅರಿವಿನ ಶಕ್ತಿಯ ಮೂಲಕ ನಿಮ್ಗೆ ಅದೆಲ್ಲ ಅರಿವಾಗ್ತಾ ಇರೋದು. ಆ ಅರಿವಿನ ಶಕ್ತಿ ಎಲ್ಲಿದೆ ಅಂತ ನಾವು ಪ್ರಶ್ನೆ ಹಾಕೊಂಡಾಗ, ನಾವು ಹಂತ ಹಂತವಾಗಿ ನೋಡಿದಾಗ, ಈಗ ಈ ಉದಾಹರಣೆ ಮೂಲಕ ಈ ಮೊಬೈಲಲ್ಲಿ ಅರಿವಿದೆಯಾ? ಇಲ್ಲ. ಮೊಬೈಲ್ಗೆ ನಾನು ಮೊಬೈಲ್ ಅಂತ ಹೇಳೋ ಶಕ್ತಿ ಇಲ್ಲ. ಈ ಕಣ್ಣಿಗೆ ಗೊತ್ತಾಗ್ತಾ ಇದೆಯಾ? ಇಲ್ಲ. ಹೆಂಗ್ ಗೊತ್ತಾಗತ್ತೆ ಕಣ್ಣು ಗೊತ್ತಾಗ್ತಾ ಇಲ್ಲ ಅಂತ? ಒಂದು ಶವದ ಮುಂದೆ ನಾವು ಹೋಗಿ ನಿಂತ್ಕೊಂಡು ಇದೇನು ಅಂತ ಕೇಳಿದ್ರೆ ಆ ಶವಕ್ಕೆ ಕಣ್ಣಿರುತ್ತೆ, ಆದ್ರೆ ಇದು ಮೊಬೈಲ್ ಅಂತ ಹೇಳೋ ಶಕ್ತಿ ಹೊರಟೋಗಿರುತ್ತೆ. ಅಂದ್ರೆ ಈ ಶಕ್ತಿ, ಅರಿವಿನ ಶಕ್ತಿ
ಆ ದೇಹದಲ್ಲಿಲ್ಲ, ದೇಹದ ಮೂಲಕ ಪ್ರಕಾಶಮಾನವಾಗಿದೆ. ಅಂದ್ರೇನು? ದೇಹವು ಅರಿವಲ್ಲ. ಅಂದ್ರೆ ಕಣ್ಣು, ಮೆದುಳು ಎಲ್ಲ ಅಂಗಾಂಗಗಳೆಲ್ಲ ಇರುತ್ತೆ ಶವಕ್ಕೆ, ಆದರೆ ಆ ಅರಿವು ಅನ್ನೋ ಒಂದು ಶಕ್ತಿ ಅಲ್ಲಿ ಪ್ರಕಾಶಮಾನವಾಗಿಲ್ಲ. ಹಾಗಾಗಿ ನಾವೇನ್ ತಿಳ್ಕೊಳ್ಬೋದು? ದೇಹ ಅನ್ನೋದು ಅರಿವಲ್ಲ. ಹೀಗೆ ನಾವು ಹಂತ ಹಂತವಾಗಿ ವಿಚಾರ ಮಾಡಿದಾಗ ಇನ್ನೇನೋ ಒಂದು ಶಕ್ತಿ ಅದರ ಇರುವಿಕೆಯ ಮೂಲಕ ಮಾತ್ರ ಈ ದೇಹಕ್ಕೆ ಈ ಅರಿವಿನ ಶಕ್ತಿ ಉಂಟಾಗ್ತಾ ಇದೆ. ಮನಸ್ಸು ಅಂತ ನೀವೇನ್ ಹೇಳ್ತಾ ಇದ್ದೀರಾ ಅದೂ ಸಹ ಅರಿವಿನ ಶಕ್ತಿಯಲ್ಲಿ ಪ್ರಕಾಶಮಾನವಾಗಿದೆ. ಅಂದ್ರೆ ಏನ್ ಅರ್ಥ ಮಾಡ್ಕೊಳ್ಬೋದು? ಈ ಎಲ್ಲ ನಿಮ್ಗೇನ್ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ, ವಾಸನೆ ಬರ್ತಾ ಇದೆ, ರುಚಿ ಬರ್ತಾ ಇದೆ, ಸ್ಪರ್ಶ ಬರ್ತಾ ಇದೆ, ಎಲ್ಲವೂ ಕಡೆನಲ್ಲಿ ಎಲ್ಲಿ ಗೋಚರವಾಗ್ತಾ ಇದೆ? ಅರಿವಿನಲ್ಲಿ ಗೋಚರವಾಗ್ತಾ ಇದೆ. ಅಂದ್ರೆ ಏನರ್ಥ? ಅರಿವೇ ಎಲ್ಲ. ಆ ಅರಿವಿಲ್ಲ ಅಂತಂದ್ರೆ ಪ್ರಪಂಚ ಎಲ್ಲಿದೆ? ಅರಿವಿಲ್ಲದೆ ಪ್ರಪಂಚನೇ ಇಲ್ಲ ಅಲ್ವಾ? ಹಾಗಾಗಿ ಅರಿವೇ ಎಲ್ಲ. ಪ್ರಜ್ಞಾನಂ ಬ್ರಹ್ಮ. ಧನ್ಯವಾದಗಳು ಸರ್, ಚೆನ್ನಾಗಿ ಹೇಳ್ಕೊಟ್ರು. ಆಗ್ಲಿ ಅಮ್ಮ. ಧನ್ಯವಾದಗಳು ಸರ್. ಆಗ್ಲಿ ಅಮ್ಮ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಸುಮತಿ? ಇಲ್ಲ ಆಂಟಿ, ಇಲ್ಲ, ಕೇಳಿಸ್ಕೊಂತಾ ಇದ್ದೀನಿ. ಇಲ್ಲ ಆಂಟಿ. ಹಾಗಾದ್ರೆ ಮುಗಿಸೋಣ ಅಲ್ವಾ ಸರ್? ಆಗ್ಲಿ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.